ನಮ್ಮ ಹಿರಿಯರು ಈ ದೇಶದಲ್ಲಿ ಯುಗಗಳನ್ನು ಗುರುತಿಸ್ತಾರೆ. ಒಂದು ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಇದು ಕಲಿಯುಗ. ಇದನ್ನು ನಾವು ಬಹಳ ಜನ ಹೇಳ್ತೇವೆ. ಹಿಂದ ಸತ್ಯಯುಗ ಬಹಳ ಚಲೋ ಇತ್ತು, ಇದು ಕಲಿಯುಗ. ನಿಮ್ದಾದ್ಮೇಲೆ ಮಾತಾಡ್ಬಿಡ್ತೇನೆ, ಸುಮ್ಮನೆ ಕೇಳಿ ಒಂದು 10 ನಿಮಿಷ. ಈಗ ಮತ್ತೆ ಹೊಳಿ ಶುರು ಮಾಡ್ಬೇಕು. ನಮ್ಮ ಹಿರಿಯರು ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ ಹೇಳ್ತಿದ್ರು. ಹಿಂದಿಂದು ಸತ್ಯಯುಗ, ಇದು ಕಲಿಯುಗ. ಸತ್ಯಯುಗ ಬಹಳ ಚಲೋ ಇತ್ತು, ಇದು ಕಲಿಯುಗ. ಕಾಲ ಬಹಳ ಕೆಟ್ಟೈತಿ ಅಂತ ನಾವೆಲ್ಲ ಹೇಳ್ತೀವಿ. ಕಟ್ಟಿ ಮೇಲೆ ನಾವೆಲ್ಲ ಹೇಳ್ತಿರ್ತೀವಿ ಕುಂತು ಮಾತಾಡೋದು, ಕಾಲ ಬಹಳ ಕೆಟ್ಟೈತ್ರಿ. ಅಲ್ಲ, ಕಾಲ ಕೆಟ್ಟೈತಂದ್ರೆ ಏನು ಕೆಟ್ಟೈತಿ? ಈಗ ಭೂಮಿ ತಾಯಿ ಅದಾಳ, ಭೂಮಿ ತಾಯಿಗೆ ನೀವು ಕಬ್ಬು ಬೆಳಿತೀರಿ, ಭೂಮಿಯೊಳಗ ನಿಮ್ಮ ಮನ್ಯಾಗಿನ ಕಸ ಹಾಕ್ತಾರೆ. ನೀವು ಕಸ ತಂದು ಹಾಕಿದ್ರೆ ಭೂಮಿ ತಾಯಿ ನಿಮಗೆ ಕಬ್ಬಿನ ರಸ ಕೊಡ್ತಾಳೆ. ಭೂಮಿ ಏನಾರ ಕೆಟ್ಟೈತೆ, ನೀವು ಕೆಟ್ಟಿದ್ದು ಹಾಕಿದ್ರೆ ಚಲೋ ಕೊಡ್ತಾಳೆ. ಭೂಮಿ ಕೆಟ್ಟಿಲ್ಲ. ನಿಮ್ಮ ಮನ್ಯಾಗ ಒಂದು ಆಕಳ ಐತಿ, ನೀವು ಒಯ್ದು ಮುಸ್ರಿ ನೀರು ಭಾಳ ಎಕೋ ಆಗ್ತಾ ಇದೆ. ಈಗ ನಿಮ್ಮ ಮನ್ಯಾಗ ಆಕಳ ಐತಿ, ಆಕಳು ಕೊಯ್ದು ಮುಸ್ರಿ ನೀರು ಹಾಕ್ತೀರಿ. ಆಕಳು ಮುಸ್ರಿ ನೀರು ಕುಡಿದು ನಿಮ್ಗೆ ಚಲೋ ಹಾಲು ಕೊಡ್ತೈತಿ. ಏನು ಪಶು ಪಕ್ಷಿ ಪ್ರಾಣಿಗಳ ಕೆಟ್ಟಾಗ ಪ್ರತಿನಿತ್ಯ ಬೆಳಗುವ ಸೂರ್ಯ ಅದ. ಸೂರ್ಯ ಏನಾದರೂ ಇಲ್ಲ, ಪ್ರತಿನಿತ್ಯ ಎಲ್ಲಿ ಪೂರ್ವಕ್ಕೆ ಬರೋದು ಒಂದು ಬೇಸರಾಗೈತಿ, ಪಶ್ಚಿಮಕ್ಕೆ ಬರ್ತೀವಿ, ಅಥವಾ ರವಿವಾರ ನಾವು ಸ್ವಲ್ಪ ರೆಸ್ಟ್ ತಗೊಂತೀವಿ, ಇಲ್ಲ ಗತ ಬಿದ್ದಾಗ ನಾವು ಬರುವುದಲ್ಲ ಎಲ್ಲಿ ಹೊರಗ ಅಂತೇನ್ರ ಸೂರ್ಯ ಹೇಳೇನೆ. ಅಂದ್ರೆ ಭೂಮಿ ಕೆಟ್ಟಿಲ್ಲ, ನೀರು ಕೆಟ್ಟಿಲ್ಲ, ಸೂರ್ಯ ಕೆಟ್ಟಿಲ್ಲ, ಗಾಳಿನೂ ಕೆಟ್ಟಿಲ್ಲ, ಆದರೂ ಕಾಲು ಕೆಟ್ಟೈತಂತೈತಲ್ಲ. ಏನು ಕೆಟ್ಟೈತಿ? ಕಾಲು ಕೆಟ್ಟಿಲ್ಲ. ಕಾಲು ಕೆಟ್ಟೈತಿ ಅಂತ ಕಟ್ಟಿ ಮೇಲೆ ಕುಂತು ಮಾತಾಡೋರು ತಲೆ ಕೆಟ್ಟಿರ್ತೈತೆ ಅಷ್ಟೇ, ಕಾಲೆಲ್ಲಿ ಕೆಟ್ಟಿರ್ತೈತೆ. ಎಲ್ಲ ಚಲೋನ ಐತಲ್ಲ, ಕೆಟ್ಟಿದ್ದೇನು ಕೆಟ್ಟೈತಿ? ಏನಾದರೂ ಕೆಟ್ಟಿದ್ರೆ ಮನುಷ್ಯನ ಮನಸ್ಸು ಕೆಟ್ಟೈತಿ ಅಷ್ಟೇ. ಯಾವುದು ಕೆಟ್ಟಿಲ್ಲ. ನೀರು ಕೆಟ್ಟಿಲ್ಲ, ಭೂಮಿ ಕೆಟ್ಟಿಲ್ಲ, ಸೂರ್ಯ ಕೆಟ್ಟಿಲ್ಲ, ಎಲ್ಲವೂ ಒಳ್ಳೆಯದಿದೆ. ಏನಾದರೂ ಕೆಟ್ಟಿದ್ರೆ ಎಲ್ಲ ಚಲೋ ಇರಬೇಕಂತ ಹೇಳುವ ಮನುಷ್ಯನ ಮನಸ್ಸು ಕೆಟ್ಟಿದೆ, ಮನುಷ್ಯನ ತಲೆ ಕೆಟ್ಟಿದೆ ಅಷ್ಟೆ. ಇದು ಸುಧಾರಣೆ ಆಗಬೇಕಾಗಿದೆ. ಕಾಲ ಬಹಳ ಯಾವಾಗಲೂ ಒಂದೇ ಕಾಲ ಇರುವುದಿಲ್ಲ. ಕಾಲ ಹೇಗಿದೆ ಹೇಳಿ? ಒಬ್ಬ ರೈತ ಒಂದು ಗಾಣ ಹಾಕಿದ್ರಂತ, ಗಾಣ ಹಾಕ್ತಾರಿಲ್ಲ ನಮ್ಮಲ್ಲಿ, ಈ ಎಣ್ಣೆ ಗಾಣ ಅದು ಇರ್ತಾವ, ಅದು ಒಂದು ಎತ್ತು ತಿರುಗ್ತಿತ್ತಂತ ಗಾಣಕ್ಕೆ. ಅದು ಗಾಣಕ್ಕೆ ಹಾಕಿ ಎತ್ತು ತಿರುಗ್ತಿತ್ತು, ರೈತ ಮಕ್ಕೊಂಡಿದ್ದವ. ಒಬ್ಬ ಬಂದು ಕೇಳ್ದವ, ನೀವು ಮಲ್ಕೊಂಡಲ್ಲ, ನೀವು ಮಕ್ಕೊಂಡಿಯಲ್ಲ, ಅಕಸ್ಮಾತ್ ನೀವು ಮಕ್ಕೊಂಡಿ ಅಂತ ಹೇಳಿ ಎತ್ತ ತಿರುಗದ್ ನಿಂತಂದ್ರೆ ನಿನಗೆ ಹೆಂಗೆ ಗೊತ್ತಾಗ್ತದೆ? ಇಲ್ಲ, ಕೊಳ್ಳ ಗಂಟೆ ಕಟ್ಟಿರ್ತೀವಲ್ಲ, ಅದು ಗಂಟೆ ಶಬ್ದ ಬರ್ತೈತೆ ಅಂದ್ರೆ ಅದು ತಿರ್ಗಕತ್ತೈತೆ ಅಂತ ಅರ್ಥ ನಮಗೆ. ಅಲ್ಲ, ಅಕಸ್ಮಾತ್ ಅದು ನಿಂತಲ್ಲೇ ಗೋಣ್ ಅಳ್ಳಾಡಿಸಿದ್ರೆ ಏನು ಮಾಡ್ತೀವಿ? ಅವ ರೈತ ಹೇಳ್ದ, ನಿಮ್ಮಂಗೆ ತಲೆ ಕೆಟ್ಟಿಲ್ಲ ವ್ಯಕ್ತಿಗೆ, ಭಾಳ ಚಲೋ ಅದಾವು ಇವು. ಮನುಷ್ಯರ ತಲೆ ಕೆಟ್ಟೈತೆ ಅಷ್ಟೇ, ನಿಸರ್ಗ ಚಲೋ ಐತೆಲ್ಲ, ಅದು ಹಂಗೆ ಮಾಡೋದಿಲ್ಲ. ಮೋಸ ಏನಾದರೂ ಇದ್ರೆ ಮನುಷ್ಯನ ಎದೆಯಾಗೈತಿ. ನಿಸರ್ಗದೊಳಗೆ ಮೋಸ ಅನ್ನೋದೇ ಇಲ್ಲ. ಮೋಸ ವಂಚನೆ ಅನ್ನೋದಿದ್ರೆ ನಮ್ಮ ತಲೆಯಾಗೈತಿ, ನಮ್ಮ ಮನಸ್ಸಿನಾಗೈತಿ. ನಿಸರ್ಗದಾಗ ಎಲ್ಲೈತಿ? ಎಲ್ಲಿ? ಒಬ್ಬ ಮನುಷ್ಯ ಬಂದು ಆನೆಗೆ ಹೇಳ್ತಿರ್ತಾನೆ, ನೀನು ಶಕ್ತಿವಂತದಿ, ಆದ್ರೆ ಭಾಳ ತಪ್ಪದಿ. ಕೋಗಿಲೆಗೆ ಹೇಳುದು, ಹಾಡೋದೇನು ಚಂದ ಹೇಳುತ್ತೆ, ಹಾಡ್ತಿ, ಆದ್ರೆ ಕಪ್ಪದಿ. ನೀನು ಸಮುದ್ರಕ್ಕೆ ಹೋಗಿ ಹೇಳದ್ನಂತ,
ಭಾಳ ಚಲೋ ವಿಶಾಲದೆ, ಅದ್ರ ಉಪ್ಪದಿ ಅವು ಮೂರು ಕೂಡುದು ಅಂತ ಇವನಿಗೆ ಕರೆಸ್ತೀವಿ. ಈಗ ನಾನು ದಪ್ಪ ಯಾಕೆ ಇರಲಕ್ಕ, ನಾನು ಕಪ್ ಯಾಕೆ ಇರಲಕ್ಕ, ನಾ ಉಪ್ಪು ಯಾಕೆ ಇರಲಕ್ಕ, ಮನುಷ್ಯ ನೀ ಮೊದಲು ಗಪ್ಪಿದ್ರೆ ಸಾಕು, ನೀನು ಭಾಳ ಚಲೋ ಇರ್ತಿದ್ದೆ. ಇವಾಗ ಗಪ್ ಇರ್ಲಾರ್ದಕ್ಕೆಲ್ಲ ಕೆಟ್ಟೈತಿದೆ. ನಾವೆಲ್ಲ ಕಾಲ ಕೆಟ್ಟಿದೆ ಅಂತೀವೆಲ್ಲ. ಕಾಲ ಏನೂ ಕೆಟ್ಟಿಲ್ಲ, ನಿಸರ್ಗ ಕೆಟ್ಟಿಲ್ಲ. ಏನಾದರೂ ಕೆಟ್ಟಿದ್ರೆ ಮನುಷ್ಯನ ಮನಸ್ಸು ಕೆಟ್ಟಿಲ್ಲ. ನಾವು ಹೇಳ್ತೀವಲ್ಲ, ಹಿಂದಿಂದ ಸತ್ಯಯುಗ, ಇದು ಕಲಿಯುಗ. ಕಲಿಯುಗ ಸತ್ಯಯುಗಗಳು ಹೊರಗಿಲ್ಲ. ಕಲಿಯುಗ ಸತ್ಯಯುಗ ನಮ್ಮ ಎದೆಯೊಳಗಿರ್ತಾವೆ, ಮನುಷ್ಯನ ಎದೆಯಾಗದ ಇವೆಲ್ಲ. ಒಬ್ಬ ಋಷಿ ಇದನ್ನೊಂದು ತಾರ್ಕಿಕವಾಗಿ ಚಿಂತನೆ ಮಾಡಿದ. ಯಾವುದಕ್ಕೆ ಸತ್ಯಯುಗ ಅನ್ನಬೇಕು, ಯಾವುದಕ್ಕೆ ಕಲಿಯುಗ ಅನ್ನಬೇಕು. ಒಂದು ಯುಗ ಯಾವಾಗ ಸತ್ಯಯುಗ ಆಗ್ತೈತಿ, ಒಂದು ಯುಗ ಯಾವಾಗ ಕಲಿಯುಗ ಆಗ್ತೈತಿ. ಸದಯಂ ಹೃದಯಂ ಯಸ್ಯ ಭಾಷಿತಂ ಸತ್ಯಭೂಷಿತಂ ಕಾಯ ಪರಹಿತೆ ಯಸ್ಯ ಕಲಿಸ್ತಸ್ಮೈ ಕರೋತಿ ಕಿಂ. ಯಾವಾಗ ಕಲಿಯುಗ ಅಂದ್ರ, ಯಾವಾಗ ಸತ್ಯಯುಗ ಅಂದ್ರ, ಸದಯಂ ಹೃದಯಂ ಯಸ್ಯ ಭಾಷಿತಂ ಸತ್ಯಭೂಷಿತಂ ಕಾಯ ಪರಹಿತೆ ಯಸ್ಯ ಕಲಿಸ್ತಸ್ಯ ಕರೋತಿ ಕಿಂ. ಯಾವಾಗ ನಿನ್ನ ಎದೆಯಾಗ ಪ್ರೇಮ, ನಾಲ್ಗೆ ಮೇಲೆ ಎರಡು ಚಲೋ ಮಾತ, ಕೈಯಾಗ ಚಲೋ ಕೆಲಸ ಇತ್ತು, ಇದ ಸತ್ಯಯುಗ. ಯಾವಾಗ ಎದಿ ಕೆಟ್ಟಿತು, ನಾಲ್ಗೆ ಕೆಟ್ಟಿತು, ಕೈ ಕೆಟ್ಟಿತು ಅಂದ್ರೆ ಇದೇ ಕಲಿಯುಗ ಅಷ್ಟೇ. ಕಲಿಯುಗ ಸತ್ಯಯುಗ ಹೊರಗಿಲ್ಲ. ಕಲಿಯುಗ ಸತ್ಯಯುಗ ನಿನ್ನ ಕೈಯಾಗ ಐತಿ, ನಿನ್ನ ಎದೆಯಾಗ ಐತಿ, ನಿನ್ನ ನಾಲಿಗೆ ಮೇಲೆ ಐತಿ ಅಷ್ಟೇ. ಯಾವಾಗ ಸತ್ಯಯುಗ ಆಗ್ತೈತಿ, ಯಾವಾಗ ಕಲಿಯುಗ ಆಗ್ತೈತಿ. ಈಗ ನೀವು ಜಾತ್ರೆಗೆ ಬಂದಿರಿ, ಮತ್ತು ದೇವಸ್ಥಾನದಾಗ ಬರೋದೇನಪ್ಪ ಅಂತ ಹೇಳಿ ಅಲ್ಲೇ ಪಾದರಕ್ಷೆ ಬಿಟ್ಟು ಬಂದಿರ್ತೀವಿ. ಮತ್ತು ನಾವು ಹೋಗುವಾಗ ನಮ್ಮ ಕಾಲ ನಮ್ಮ ಪಾದರಕ್ಷೆ ಒಳಗೆ ಹೋತು ಸತ್ಯಯುಗ, ನಮ್ಮ ಕಾಲ ಬೇರೆಯವ್ರ ಪಾದರಕ್ಷೆಗೆ ಹೋತು ಇದ ಕಲಿಯುಗ ಅಷ್ಟೇ. ನಮ್ಮ ಎದುರಿಗೆ ಐತಿ, ಹೊರಗಿಲ್ಲ ಯುಗಗಳೆಲ್ಲ. ನಮ್ಮ ಕೈ ನಮ್ಮ ಕಿಶದಾಗಿತ್ತು ಸತ್ಯಯುಗ, ನಮ್ಮ ಕೈ ಬೇರೆದವ್ರ ಕಿಶದಾಗ ಹೋತು ಕಲಿಯುಗ ಅಷ್ಟೇ. ನಮ್ಮ ಮನೆ ಮುಂದಿನ ಕಸಬರಿಗೆ ನಮ್ಮದಷ್ಟ ಹೊಡಿತು ಸತ್ಯಯುಗ, ಇನ್ನೊಬ್ಬರ ಮನೆ ಕಸಬರಿಗೆ ತಗೊಂಡು ನಮ್ಮ ಮನೆಗೆ ಇಟ್ಕೊಂಡಿವಿ ಅಂದ್ರೆ ಕಲಿಯುಗ ಅಷ್ಟೆ. ಕಲಿಯುಗ ಸತ್ಯಯುಗಗಳು ಹೊರಗಿಲ್ಲ. ಕಲಿಯುಗ ಸತ್ಯಯುಗ ಮನುಷ್ಯನ ಮನಸ್ಸಿನಾಗ, ಮನುಷ್ಯನ ಕೈಯಾಗ, ಮನುಷ್ಯನ ನಾಲಿಗೆ ಮೇಲೆ ಯುಗಗಳದಾವೆ. ಸತ್ಯಯುಗವನ್ನು ಮಾಡೋರು ನಾವೇ, ಕಲಿಯುಗ ಮಾಡೋರು ನಾವೇ. ಅದಕ್ಕೆ ಇದು ಸತ್ಯಯುಗ ಆಗಬೇಕಾಗಿದ್ರೆ ನಮ್ಮ ಎದೆಯಾಗ ಸ್ವಲ್ಪ ಪ್ರೇಮ ಇರಬೇಕು. ಸದಯಂ ಹೃದಯಂ ಯಸ್, ನಾಲ್ಗೆ ಮೇಲೆ ಅದು ಚಲೋ ಮಾತ, ಭಾಷಿತಂ ಸತ್ಯಭೂಷಿ ಕಾಯ ಪರಹಿತೆ ಯಶ, ಸ್ವಲ್ಪ ಚಲೋ ಕೆಲಸ ಮಾಡು ಕೈಯಿಂದ. ಇಷ್ಟಿದ್ದು ಬಿಟ್ರೆ ಸಾಕು. ಎದೆಯಾಗ ಪ್ರೇಮ, ಕೈ ಮೇಲೆ ಚಲೋ ಕೆಲಸ, ನಾಲ್ಗೆ ಮೇಲೆ ಎರಡು ಚಲೋ ಮಾತಿದ್ರೆ ನೀವೇನು ದೇವಿ ಗುಡಿಯಾಗ ಹೋಗಿ ದೀಪ ಹಚ್ಚಬೇಕಾಗಿಲ್ಲ. ಇಷ್ಟಿದ್ದು ಬಿಟ್ಟರೆ ದೇವಿನ ನಿಮ್ಮ ಮನೆಯ ಜಗಲಿಯ ದೀಪ ಆಗಿ ನಿಮ್ಮ ಮನೆಯಾಗ ಕಾಯಂಗಿರ್ತಾಳಕ್ಕೆ. ದೇವರಂತ ನೀ ದೀಪ ಯಾಕೆ ಹಚ್ಚಕ್ ಬರ್ತೀವೋ, ನೀ ಚಲೋ ಆಗಿ ಅಂದ ಮೇಲೆ ನೀ ಗುಡಿಗೆ ಬರೋದು ಬೇಕಾಗಿಲ್ಲ, ನಾನು ನಿನ್ನ ಮನೆಗೆ ಬರ್ತೀನಿ ಅಷ್ಟು ಚಲೋ ಆಗಿ ಅಂತ ದೇವರಂತ ಇರ್ತಾನೆ. ಅದಕ್ಕೆ ಎದ್ಯಾಗ ಒಂದು ಸ್ವಲ್ಪ ಪ್ರೇಮ ಇರ್ಬೇಕು ಮನುಷ್ಯಾಗ. ಮೊದಲು ಎದಿ ಕೆಟ್ಟತು ಮನಿ ಕೆಡತೈತಿ. ಅದ್ವೇಷ್ಟ ಸರ್ವಭೂತ. ಎಲ್ಲರಲ್ಲಿ ಮನುಷ್ಯ ಏನು ದೇವರು ಎದಿ ಕೊಟ್ಟಾನಲ್ಲ, ಸಂತೋಷ ಐತಿದ್ರಾಗ. ನಾವು ಎದರಿಂದ ಸಂತೋಷ ಸಿಗ್ತೈತೆ ಹೇಳ್ರಿ ಮನುಷ್ಯಾಗ? ನೀವೇನಾದರೂ ಈಗ ಬ್ಯಾಂಕ್ನೊಳಗೆ ರೊಕ್ಕ ಐತಿ, ಎಫ್ ಡಿ ಮಾಡಿಡ್ಬೋದು, ಡೆಪಾಸಿಟ್ ಮಾಡಿಡ್ಬೋದು, ಬಂಗಾರ ಇಡ್ಬೋದು, ಮತ್ತು ನಿಮ್ದು ಏನಾದರೂ ವಿಷಯಗಳಿತ್ತಂದ್ರೆ ಮೊಬೈಲ್ನಾಗ ಸ್ಟೋರ್ ಮಾಡ್ಬೋದು. ನಿಮ್ಮ ವಿಷಯಗಳು ಸ್ಟೋರ್ ಮಾಡ್ದಂಗೆ, ಫೋಟೋ ಸ್ಟೋರ್ ಮಾಡ್ದಂಗೆ, ರೊಕ್ಕ ಡೆಪಾಸಿಟ್ ಮಾಡ್ದಂಗೆ ಸಂತೋಷ ಏನಾದರೂ ಡೆಪಾಸಿಟ್ ಮಾಡ್ಲಿಕ್ಕೆ ಆಗ್ತೈತಿ ಅನ್ನೋದು. ಸಂತೋಷ ಡೆಪಾಸಿಟ್ ಮಾಡುವಂಥ ವಸ್ತು ಅಲ್ಲ. ಸಂತೋಷ ಅನ್ನೋದು ಎದ್ಯಾಗ ಪ್ರೀತಿ ಇದ್ರೆ ಸಂತೋಷ ಸಿಗ್ತೈತಿ. ನಿಮ್ಮ ಎದಿನ ಅದಕ್ಕೆ ಬ್ಯಾಂಕ್, ಅದು ಡೆಪಾಸಿಟ್ ಮಾಡೋದಿದ್ರೆ ಎದ್ಯಾಗ ಮಾಡಬೇಕಷ್ಟೇ. ಸದಯಂ ಹೃದಯಂ ಎಸ್, ಸ್ವಲ್ಪ ಎದ್ಯಾಗ ಪ್ರೇಮ ಇರಲಿ, ಬಹಳ ಮಾಡಬೇಡ. ಜಗತ್ತಿನೊಳಗೆ ಇರ್ತೈತಿ ಒಂದಿಷ್ಟು. ಏನಾಗ್ತದೆ ಅಂದ್ರೆ ದ್ವೇಷ. ಇದರ ಅರ್ಥ ಏನು ಅಂದ್ರೆ ಇವ್ರು ನನಗೆ ಆಗೋದಿಲ್ಲ ಅಥವಾ ಇವ್ರು ನನಗೆ ಹಿಡಿಸೋದಿಲ್ಲ. ದ್ವೇಷ ಅಂದ್ರೆ
ಇವ್ರು ನನಗೆ ಹಿಡಿಸೋದಿಲ್ಲ. ಈಗ ಊರ್ ಅಂದ್ಮೇಲೆ 4 ಮಂದಿ, ಮನಿ ಅಂದ್ಮೇಲೆ 4 ಹೆಚ್ಚು ಕಡಿಮೆ ಇರ್ತೈತೆ ಇಲ್ಲ. ಇವ್ರು ನನಗೆ ಹಿಡಿಸೋದಿಲ್ಲ ಅಂದ್ರೆ ಹಿಡಿಸ್ಲಾರ್ದವ್ರು ಊರಾಗ ಇರಬಾರ್ದಂದ್ರೆ ಹೆಂಗೆ? ಈಗ ನನಗೆ ಶುಗರ್ ಆಗೈತೆ ಅಂತ ತಿಳ್ಕೊಡ್ರಿ, ನನಗಾಗಿಲ್ಲ, ಸುಮ್ಮನೆ ಹೇಳಕತ್ತೀನಿ. ಈಗ ನನಗೆ ಶುಗರ್ ಆಗೈತಿ, ನನಗೆ ಸಕ್ರೆ ಬೇಡ ಅಂದ್ರೆ ಜಗತ್ತ ಸಕ್ರೆ ತಿನ್ಬಾರ್ದು ಅಂದ್ರೆ ಹೆಂಗೆ? ನನಗಾಗೈತೆ ಅಂದ್ರೆ ನಾನು ಬಿಡ್ಬೇಕಷ್ಟೆ. ನನಗೆ ಕಪ್ಪು ಬಣ್ಣ ಹಿಡಿಸೋದಿಲ್ಲ ಅಂದ್ರೆ ಒಟ್ಟ ಕಪ್ಪಂದು ಯಾರು ಹಚ್ಚಬಾರ್ದ ಏನು ಹೆಂಗಾದ್ರೆ? ಈಗ ಯಾರು ಮತ್ತು ಕಪ್ಪು ಬಣ್ಣನ ಹಚ್ಚಬಾರ್ದಂದ್ರೆ ಭಾಳ ಮಂದಿ ಮುದುಕರು ಕಾಣ್ತಾರೆ, ಈಗ ಜಲ್ದಿನ ಕಾಣ್ತಾರೆ. ಕಪ್ಪು ಒಟ್ಟ ಹಿಡಿಸೋದಿಲ್ಲ ನೋಡ್ರಿ ಅಂದ್ರೆ ಅದು ಕಪ್ಪು ಬಣ್ಣ ಅಂತಿರ್ತೈತಿ. ಜಗತ್ತಿನೊಳಗೆ ನೀವು ಎಷ್ಟರ ಬಂಗಾರ ಹಾಕೊಳ್ರಿ, ಒಂದು ತಾಯಿ ಕೊಳ್ಳಾಗ ಒಂದರ ಕರೆಮಣಿ ಇರಬೇಕಂದ್ರೆ ಶ್ರೇಷ್ಠ ಕಾಣ್ತೈತೆ. ಪೂರ ಕಪ್ಪು ಈಗಡೆ ಬೇಡ ಅಂತದ್ದು ಹೇಳ್ತೈತೆ ಮನುಷ್ಯ. ಅಂದ್ರೆ ನಮಗೆ ಹಿಡಿಸಲಾರ್ದವ್ರು ಒಟ್ಟ ಇರಬಾರ್ದಂದ್ರೆ ಹೆಂಗೆ ನಡೀತೈತಿ? ಸಾಧ್ಯ ಇಲ್ಲ. ಈಗ ನೀವು ಜ್ವಾಳದ ರಾಶಿ ಮಾಡ್ತೀರಿ, ಜ್ವಾಳದ ರಾಶಿ ಮಾಡುವಾಗ ಜ್ವಾಳ ತುಂಬ್ತೀವಿ. ಜ್ವಾಳದಾಗ 1-4 ಹಳ್ಳ ಬರ್ತಾವೆ. ಒಂದು ಜ್ವಾಳದ ಚೀಲ ತುಂಬಿದ್ರೆ 1-4 ಹಳ್ಳ ಬರ್ತಾವ. ಹಳ್ಳ ಬಂದು ತುಂಬಿದ್ರೆ ನೀವೇನು ಅದಕ್ಕೆ ಜ್ವಾಳದ ಚೀಲ ಅಂತೀರಿ, ಏನು ಹಳ್ಳದ ಚೀಲ ಅಂತೀರಿ? ಜ್ವಾಳದ ಚೀಲನ ಅಂತೀರಿ. ಮತ್ತು ಊರಂದ ಮೇಲೆ 1-4 ಹಂಗ ಹಳ್ಳ ಇರವ, ಆದ್ರೂ ಸಹಿತ ಇದು ಜ್ವಾಳದ ಚೀಲ ತುಂಬದ್ ಬಿಡಬಾರ್ದು ಮನುಷ್ಯ, ಇದು ಜ್ವಾಳದ ಚೀಲನ ಅಂತ ತಿಳ್ಕೊಂಡಿರ್ಬೇಕಷ್ಟೆ. 1-4 ಹಳ್ಳ ಇರ್ತಾವ, ಏನು ಮಾಡೋಕ್ಕಾಗೋದಿಲ್ಲ. ಅಂದ್ರೆ ಮನುಷ್ಯ ಗೊತ್ತಿರಬೇಕು, ಈ ನನಗೆ ಹಿಡಿಸ್ಲಾರ್ದು ಈ ಜಗತ್ತಿನಾಗ ಇರಬಾರ್ದು ಅಂದ್ರೆ ನಡೆಯೋದಿಲ್ಲ. ಈಗ ಸಂಸಾರ ಐತಿ, ಸಂಸಾರ ನಡೀತೈತೆ ಅನ್ನೋ ಗಂಡ ಹೆಂಡತಿ, ಒಮ್ಮೆ ಅವ್ರಿಗೆ ಹೆಚ್ಚಾಗಿರ್ತೈತಿ, ಒಮ್ಮೆ ನಿಮಗೆ ಕಡಿಮೆ ಆಗಿರ್ತೈತಿ, ಒಮ್ಮೆ ನಿಮ್ಗೆ ಹೆಚ್ಚಾಗಿರ್ತೈತಿ, ಒಮ್ಮೆ ಅವ್ರಿಗೆ ಕಡಿಮೆ ಆಗಿ ಕೂಡ್ಕೊಂಡು ಹೋಗ್ತೀರ ಇಲ್ಲೋ. ಒಂದು ಸಣ್ಣ ಮನೆ ನಡಿಬೇಕಾದ್ರೂ ಪ್ರೇಮ ಇರಬೇಕಾಗ್ತೈತಿ. ಈಗ ತಾಯಂದಿರಿಗೆ ಕೇಳ್ರಿ, ಅವ್ರು ಮದುವೆಕಿನ್ನ ಮುಂಚೆ ಬಹಳ ಜೀವ ಇರ್ತಾರೆ, ಮದುವೆ ಆದ್ಮೇಲೆ ಇದ್ರ ಮುಖನ ನೋಡಕ್ ಹೋಗುದಿಲ್ಲ. ಅವ್ರು ಕೇಳಿ ಅವ್ರು ಹೇಳ್ತಿರ್ತಾರ, ನಾ ಇದಕ್ಕೆಷ್ಟು ಪೂಜೆ ಮಾಡಿದ್ನಪ್ಪ ಇದನ್ನು ಪಡ್ಕೋಬೇಕಂತ. ನಾನು ಇದನ್ನು 16 ಸೋಮವಾರ ವೃತ ಮಾಡಿ ಹೇಳ್ದೇನೆ. ನಾನು ಇದನ್ನು ಪಡ್ಕೋಬೇಕಂತ ಮಾಡಿದ್ದು 16 ಸೋಮವಾರ, ಇದು ಸಿಕ್ಕಿದ್ದು ಸುಳಿ ಸುಮಾರು ಇದು ಸಿಕ್ಕೈತದ. ನಾನು ಇದನ್ನು ಪೂಜೆ ಮಾಡಿದ್ದು 16 ಸೋಮವಾರ, ಇದು ಸಿಕ್ಕಿದ್ದು ಸುಳಿ ಸುಮಾರು ಇದು ಸಿಕ್ಕೈತೆ ಅನ್ನೋದು ಅವ್ರ ಕಂಪ್ಲೇಂಟ್. ನೀವು ಇವ್ರಿಗೆ ಕೇಳ್ರಿ, ಎಷ್ಟ್ರಿ ಅಜ್ಜಾರ? ಅವ್ರ ಅಪ್ಪಗೆ ಹೋಗಿ ಹೇಳ್ತಾನೆ, ಇವ್ರು ಎಷ್ಟು ಹೇಳಕತ್ತೀನಿ, ತಿದ್ದಕತ್ತೀನಿ ಇಷ್ಟು ಹೇಳಿದ್ರು ತಿದ್ದುಕೊಳ್ಳೋವಳು. ಅವ ಅಪ್ಪ ಹೇಳ್ತಾನೆ, ಮಗನ ಯಾಕೆ ತಿದ್ದಕ್ಕೆ ಹೋಗ್ತೀವಿ ಅವ್ರನ್ನ? ಈ ತಿದ್ದಬೇಕನ್ನುವ ಯುದ್ಧದೊಳಗ ನಮ್ಮ ಅಜ್ಜ ನಮ್ಮಪ್ಪ ವೀರಮರಣವನ್ನ ಅಪ್ಪ್ಯಾರ, ನೀರು ಯಾಕೆ ತಿದ್ದಕ್ಕೆ ಹೋಗ್ತೀವಿ? ಅಂದ್ರೆ ಒಂದು ಸಣ್ಣ ಮನಿ ಚಲೋ ಇರ್ಬೇಕಾದ್ರೂ ಎದ್ಯಾಗ ಪ್ರೇಮ ಇರ್ಬೇಕಾಗ್ತದೆ. ಒಂದು ಮನಿ ಚಲೋ ಇರ್ಬೇಕಾದ್ರೆ ಪ್ರೇಮ ಇರ್ಬೇಕು, ಒಂದು ಊರು ಚಲೋ ಇರ್ಬೇಕಾದ್ರೆ ಪ್ರೇಮ ಇರಬೇಕು, ದೇಶ ಚಲೋ ಇರ್ಬೇಕಾದ್ರೆ ಪ್ರೇಮ ಇರಬೇಕಾದ್ರೆ. ನಮಗ ಆಗ್ಲಾರ್ದವ್ರು ಇಲ್ಲಿ ಇರಬಾರ್ದು ಅಂದ್ರೆ ನಡೆಯುವುದಿಲ್ಲ ಜಗತ್ತಷ್ಟು. ಅವ್ರ ಪಾಡಿಗೆ ಅವ್ರು ಇರೋದು, ನಮ್ಮ ಪಾಡಿಗೆ ನಾವು. ಈಗ ಒಂದು ದೊಡ್ಡ ತೆಂಗಿನ ಗಿಡ ಬೆಳೆದಿರ್ತೈತಿ, ತೆಂಗಿನ ಗಿಡದ ಮಗ್ಳು ಒಂದು ಕಾರಿ ಕಂಟಿ ಬೆಳೆದಿತ್ತಂದ್ರೆ ಆ ತೆಂಗಿನ ಗಿಡ ಏನ್ರಿ, ಈಗ ನನ್ನ ಮಗ್ಳು ಇಷ್ಟು ಚಲೋ ಅದಾರ ಬಂದು ಇದು ಕಾರಿ ಕಂಟಿ ಯಾಕೆ ಬೆಳೆದಿತ್ತಂತ ಏನ್ರಿ ಚಿಂತೆ ಮಾಡ್ತೈತೆ. ಆ ತೆಂಗಿನ ಗಿಡಕ್ಕೆ ಯಾಕೆ BP ಶುಗರ್ ಬಂದಿಲ್ಲ ಅಂದ್ರೆ ತನ್ನ ಪಾಡಿಗೆ ತಾನು ಬೆಳಿತೈತಿ, ಉಳಿದವ್ರು ಬೆಳೆಯೋರ ಪಾಡಿಗೆ ಬೆಳೆಯೋಕೆ ಬಿಡ್ತೈತಿ. ನಮಗೆ ಯಾಕೆ BP ಶುಗರ್ ಬರ್ತಾವ ಅಂದ್ರೆ ನಮ್ಮ ಪಾಡಿಗೆ ನಾವು ಬೆಳಿತಿರ್ತೀವಿ, ಆದ್ರೆ ನಮ್ಮ ಮಗ್ಳು ಯಾರು ಬೆಳಿಬಾರ್ದು ಅಂತೀವಿ, ಅದಕ್ಕೆ BP ಶುಗರ್ ಬರ್ತಾವೆ ನಮಗಷ್ಟೆ. ಎಲ್ಲರೂ ಅವ್ರ ಪಾಡಿಗೆ ಅವ್ರು ಬೆಳೆಯೋದು, ನಮ್ಮ ಪಾಡಿಗೆ ನಾವು ಬೆಳೆಯೋದು, ಅವ್ರ ಪಾಡಿಗೆ ಅವ್ರು ಸಂತೋಷ ಪಡೋದು, ನಮ್ಮ ಪಾಡಿಗೆ ನಾವು ಸಂತೋಷ ಪಡೋದು. ನಮಗೆ ಆಗ್ಲಾರ್ದವ್ರು ಒಟ್ಟ ನಮಗೆ ಕಣ್ಣೆದ್ರಿಗೆ ಇರಬಾರ್ದು ಅಂದ್ರೆ ಈ ಜಗತ್ತು ನಡೆಯುವುದಿಲ್ಲ. ಮೊದಲು ಕಲಿಬೇಕಾಗಿದ್ದ ಮನುಷ್ಯ ಏನಂದ್ರೆ ಎಲ್ಲರ ಬಗ್ಗೆ ಸ್ವಲ್ಪ ಎದೆಯಾಗಿ ಪ್ರೇಮ ಇರಬೇಕು. ಭಕ್ತಿ ಪರಮ ಪ್ರೇಮ ರೂಪ ಅಂದ್ರೆ, ಭಕ್ತಿ ಅಂದ್ರೆ ಏನಲ್ಲ, ಭಕ್ತಿ ಅಂದ್ರೆ ಅತ್ಯಂತ ನಿಷ್ಕಲ್ಮಶವಾದ ಪ್ರೇಮಕ್ಕೆ ಭಕ್ತಿ ಅಂತ ಕರೀತಾರೆ. ಮನುಷ್ಯ ನನಗೆ ಒಟ್ಟ ಹಿಡಿಸಲಾರ್ದು ಈ ಜಗತ್ತಿನಾಗ ಇರಬಾರ್ದು ಅಂದ್ರೆ ನಡೆಯುವುದಿಲ್ಲ. ಇಲ್ಲಿ ಎಲ್ಲರ ಕಾಲ ಒಮ್ಮೆ ಇವ್ರ ಕಾಲ ಒಮ್ಮೆ ಅವ್ರ ಕಾಲ ಬರ್ತಿರ್ತದೆ. ಈಗ ಒಂದು ನಂಬರ್ ಐತಿಲ್ಲ, ಒಂದಕ್ಕಿಂತ ದೊಡ್ಡದು ಯಾವುದು? 2 ದೊಡ್ಡದಾಗ್ತದೆ. ಅದು 2 ಒಂದಕ್ಕೆ ಬಂದು ಕಪಾಳ ಹೊಡಿತಾನೆ. ನೀ ಇರೋದು ಎಷ್ಟದಿ, ನನ್ನ ಮಗ್ಳು ಬಂದು ಕೊಡ್ತೀನಿ ದೂರ ಸರಿ ಅಂತ, ಅದು ದೂರ ಸರಿತದೆ. 3 ಐತಲ್ಲ, 3 ಬಂದು 2ಕ್ಕೆ ಕಪಾಳ ಹೊಡಿತು, ನೀ ಸಣ್ಣವದಿ ದೂರ ಸರಿ ಅಂತ. 4 ಬಂದು ಅದು ಹೊಡಿತು, 5, 6, 7 ಎಲ್ಲವೂ ಒಂದಕ್ಕೆ ಏನು ಮಾಡ್ತೀನಿ, ನೀ ಭಾಳ ಸಣ್ಣವದಿ ದೂರ ಸರಿ, ಭಾಳ ಸಣ್ಣವದಿ ಸರಿ ಅಂತ. 9 ಇತ್ತಲ್ಲ ನಂಬರ್, ಅದು ಬಂದು 1ಕ್ಕೆ ಕಪಾಳ ಹೊಡಿತು, ಈ ತಲೆ ಮಗ್ಳು ಬಂದು ಕೊಡ್ತೀಯನಂತ, ಅದು ಪಾಪ ಜೂರ್ ಸರಿ. 1 ದೂರ ಸರಿದ್ ಏನ್ ಮಾಡ್ತಂದ್ರ 1 ಹೋಗಿ ಆ ಪೂಜೆ ಹತ್ರ ಕುಂತ
ಒಂದು ಹೋಗಿ 0 ಹತ್ತಿರ ಕುಂತಿದ್ದಕ್ಕ 1 10 ಹತ್ತು ಅವಾಗ 9 ಮೆತ್ತಗಾಗಿತ್ತಂತ. ಅಂದ್ರೆ ನಾವ ಬಹಳ ದೊಡ್ಡವರು, ನಮಗಾಗ್ಲಾರ್ದವ್ರು ಯಾರು ಮಕ್ಕಳು ಇರಬಾರ್ದು ಅಂದ್ರೆ ಈ ಜಗತ್ತಿನೊಳಗೆ ನಡೆಯುವುದಿಲ್ಲ. ಎಲ್ಲರಿಗೆಲ್ಲರೂ ಬೇಕು, ಎಲ್ಲರಿಗೆಲ್ಲರೂ ಪ್ರೀತಿ ಮಾಡಬೇಕಾಗ್ತದೆ. ಎದ್ಯಾಗ ಒಂದಿಷ್ಟು ಪ್ರೇಮ ಇರಬೇಕು ಮನುಷ್ಯ. ಇದು ಒಂದನೇ ಪ್ರೇಮ ದೊಡ್ಡದು ಮಾಡ್ತೈತಿ ಜಗತ್ತಿನಾಗ. ಏನಾದರೂ ದೊಡ್ಡದು ಮಾಡುವುದಿದ್ರ ಪ್ರೇಮ. ಈಗ ನೀವು ಹೋಟೆಲ್ದಾಗ ಊಟ ಮಾಡಿ ಬರ್ತೀರಿ. ಹೋಟೆಲ್ನಾಗ ನಿಮಗೆ ಎಷ್ಟು ಏನು ರೊಕ್ಕ ಕೊಟ್ಟರು ಬೇಕಾದದ್ದು ಕೊಡ್ತಾರೆ, ಬೇಡಾದದ್ದು ಕೊಡ್ತಾರೆ. ಉಣಬೇಕಾದದ್ದು ಉಣಿಸ್ತಾರೆ, ಉಣಬಾರ್ದು ಉಣಿಸ್ತಾರೆ. ಕುಡಿಬೇಕಾದದ್ದು ಕುಡಿಸ್ತಾರೆ, ಕುಡಿಲಾರ್ದನ್ನು ಕುಡಿಸಿ ಕಳಿಸ್ತಾರೆ ಅವ್ರು. ನೀವು ಹೋಟೆಲ್ದಾಗ ಅಷ್ಟು ರೊಕ್ಕ ಕೊಟ್ಟು ಒಂದು ಮೆನ್ಯೂ ಕೊಡ್ತಾರೆ, ಒಂದು ಸೆಲ್ಯೂಟ್ ಹೊಡಿತಾರೆ, ಅದನ್ನು ತಗೊಂಡು ಊಟ ಮಾಡಿ ಬರ್ತೀರಿ. ಹೋಟೆಲ್ದಾಗ 1000 ರೂಪಾಯಿ ಕೊಟ್ಟು ಊಟ ಮಾಡಿ ಬಂದಿರಿ, ಮನೆಗೆ ಬಂದ ಕೂಡಲೇ ಮುದುಕಿ ತಾಯಿ ಎದಾಳಲ್ಲ, ನಿಮಗೇನು ಸೆಲ್ಯೂಟ್ ಹೊಡಿದಿಲ್ಲ, ನಿಮಗೇನು ಮೆನ್ಯೂ ಕೊಡೋದಿಲ್ಲ, ಏನೂ ಇಲ್ಲ. ಮುದುಕಿ ಒಂದಿಷ್ಟು ಕಟ್ಟಿ ರೊಟ್ಟಿ, ಪುಂಡಿ ಪಲ್ಯ, ಒಂದಿಷ್ಟು ಚಟ್ನಿ ಹಚ್ಚಿ ಕೊಡ್ತೈತಿ. ಯಾವಾಗ ಸಂತೋಷ ಅಂತ ಹೇಳಿ. ಹೋಟೆಲ್ದಾಗ ಉಂಡು ಬಂದಾನ ಅವು ಒಂದು ಅರ್ಧ ರೊಟ್ಟಿ ತಿನ್ನಂದ್ರೆ ಉಂಡಿದ್ದು ಮರ್ತಾನ, ತಾಯಿದ್ದು ಉಣಿಸೈತಲ್ಲ. ಯಾಕೆ ತಾಯಿ ಕೈಯ ನಡಿಗೆ ರುಚಿ ಆಯ್ತು ಅಂದ್ರೆ ಹೋಟೆಲ್ದವನು ಉಣಿಸ್ಯಾನ, ತಾಯಿನೂ ಉಣಿಸ್ತಾಳ. ಯಾಕೆ ತಾಯಿ ಕೈಯ ನಡಿಗೆ ಅಷ್ಟು ರುಚಿ ಆಯ್ತು ಅಂದ್ರೆ ಹೋಟೆಲ್ದವನು ಉಣಿಸ್ಯಾನಲ್ಲ, ತಾಯಿನೂ ಉಣಿಸ್ಯಾಳ, ಹೋಟೆಲ್ದವನು ಉಣಿಸ್ಯಾನ. ಹೋಟೆಲ್ದವನು ಕಣ್ಣ ನಿನ್ನ ಪಾಕಿಟ್ ಮೇಲಿತ್ತು, ತಾಯಿ ಕಣ್ಣು ಮಗನ ಮೇಲಿತ್ತು. ಮಗ ಉಂಡು ದೊಡ್ಡವಾಗಬೇಕು, ಅದಕ್ಕೆ ಅದು ಅಷ್ಟು ರುಚಿ ಆತಂದ್ರೆ ಪ್ರೇಮ ಇತ್ತು ಅಷ್ಟೆ. ಹೋಟೆಲ್ನವನೊಳಗ ನಿಮಗೆ ಬರೀ ಪಾಕಿಟ್ ಮೇಲಿತ್ತು ಅವನು ಗುರಿ, ತಾಯಿದು ಎದಿ ಮೇಲೆ ಮಗ ಒಂದು ದೊಡ್ಡವಾಗಬೇಕು. ಎದ್ಯಾಗ ಪ್ರೇಮ ಇತ್ತು ತಾಯಿ. ಸದಯಂ ಹೃದಯಂ ಎಸ್, ಸ್ವಲ್ಪ ಎದ್ಯಾಗ ಸ್ವಚ್ಛ ಪ್ರೇಮ ಇರಬೇಕಷ್ಟ. ಅಲ್ಲಿ ನಮ್ಮ ಪ್ರೇಮ ಹೆಂಗಂದ್ರೆ ವ್ಯಾವಹಾರಿಕ ಪ್ರೇಮಗಳಷ್ಟ. ನಾವು ಯಾಕೆ ಪ್ರೀತಿ ಮಾಡ್ತೀವಿ ಅಂದ್ರೆ ಇನ್ನೊಬ್ಬರ ಕಡೆಯಿಂದ ಏನಾರ ಸಿಗ್ತೈತಿ ಅಂದ್ರೆ ಪ್ರೀತಿ ಮಾಡ್ತೀವಿ. ಅಕಸ್ಮಾತ್ ಅದು ಸಿಗ್ಲಿಲ್ಲ ಅಂದ್ರೆ ಅವ್ರಿಗೆ ದ್ವೇಷ ಮಾಡ್ತೀವಿ ಅಷ್ಟೆ. ಈಗ ನಮ್ಮ ಸಂಬಂಧಗಳು ಕೆಡ್ತಾವ. ಯಾಕೆ ಕೆಡ್ತಾವ ಅಂದ್ರೆ ಅವ್ರ ಕಡೆಯಿಂದ ಏನಾದರೂ ಅಪೇಕ್ಷೆ ಪಡ್ತೀವಿ. ಭಾಷಿತಂ ಸತ್ಯಭೂಷಿತಂ, ನಾಲಿಗೆ ಚಲೋದು ಹೇಳ್ತಿರ್ಬೇಕ. ಈಗ ಎಷ್ಟು ಅಕ್ಷರ ಕಲಿಸ್ಯಾನ ಏನಂತಿತ್ತು? ಕಾ ಕಾ ಕ, ಇಷ್ಟ ಒಂದ ಅಕ್ಷರ ಕಲಿಸ್ಯಾನ. ಅದು ಒಂದ ಅಕ್ಷರ ಕಲಿಸಿದ ಕಾಗಿ ಇಡೀ ತನ್ನ ಬಳಗಕ್ಕೆಲ್ಲ ಕರ್ಕೊಂಡು ಊಟ ಮಾಡ್ತೈತಿ. ಕೋಗಿಲೆಗೆ ಎಷ್ಟು ಅಕ್ಷರ ಕಲಿಸ್ಯಾನ? ಬರೀ ಕೂ ಅಂತ ಒಂದು ಕಲಿಸ್ಯಾನ, ಹಾಡ್ತೈತಿ. ಸ್ವರ ಸಾಮ್ರಾಟರು ಎಲ್ಲ ಅದಕ್ಕೆ ಕೋಗಿಲೆ ಅಂತ ಹಾಡು ಅಂತ ಹೊಂದಿಸ್ತಾರೆ. ಅದು ಕಾಗಿಗೆ ಬರೇ ಕಾ ಅಂತ ಒಂದ ಅಕ್ಷರ ಕಲಿಸ್ಯಾನ, ಎಲ್ಲರನ್ನು ಕರ್ಕೊಂಡು ಉಂಡೈತಿ. ಕೋಗಿಲೆಗೆ ಕು ಅಂತ ಒಂದ ಅಕ್ಷರ ಕಲಿಸ್ಯಾನ, ಹಾಡು ಹಾಡೈತಿ, ಜಗತ್ತು ತನ್ಮಯ ಆಗೈತಿ. ಮನುಷ್ಯ ಚಲೋ ಆಗಲಂತ 49 ಮೂಲಾಕ್ಷರ ಕೊಟ್ಟ. ಇವ ಊರಿಗೆ ಬೆಂಕಿ ಹಚ್ಕೊಂತ ಅಡ್ಡಾಡಕತ್ತಾನ. 49 ಮೂಲಾಕ್ಷರ ಇಟ್ಟ ಊರಿಗೆ ಮೂಲಾಕ್ ಕುಂತೀವ ಮನುಷ್ಯ. ಅಂದ್ರೆ ಒಂದು ಸಣ್ಣ ಸಣ್ಣ ಅಕ್ಷರ ಕಲಿಸಿದಂಥ ಪಶು ಪಕ್ಷಿ ಪ್ರಾಣಿಗಳು ಎಷ್ಟು ದೊಡ್ಡ ಮಟ್ಟಕ್ಕೆ ಹೋದು. ಇಷ್ಟು ಚಲೋ ಅಕ್ಷರ ಕೊಟ್ಟು ಭಾಷಾ ಕೊಟ್ಟು ಏನು ಕಲಿಸಿದ ಮನುಷ್ಯ? ಕಲ್ತಿದ್ದೇನು? ನಾಲ್ಗೆ ಮೇಲೆ 2 ಮಾತು. ಬಸವಣ್ಣವ್ರು ಕಲ್ಯಾಣ ಕಟ್ಟಿದ್ರಲ್ಲ, ಕಲ್ಯಾಣ ಎದರಿಂದ ಕಟ್ಟಿದ್ರೆ? ಏನು ದೊಡ್ಡ ದೊಡ್ಡ ಬಂಗ್ಲೆ ಕಟ್ಟಿದ್ರೆ? ಅಥವಾ ನಿಮಗೇನಾದರೂ ಉಚಿತವಾಗಿ ಏನಾದರೂ ಕೊಡ್ತೀವಂತ ಹೇಳಿದ್ರೆ? ಮತ್ತು ಕಲ್ಯಾಣ ಎದರಿಂದ ನಿರ್ಮಾಣ ಆಯ್ತು? ಎಲ್ಲಿಂದ ಬಂದರು? ಕಾಶ್ಮೀರದಿಂದ ಸಾಮ್ರಾಜ್ಯವನ್ನು ತ್ಯಾಗ ಮಾಡಿ ಕಲ್ಯಾಣಕ್ಕೆ ಬಂದರು. ಅಫ್ಘಾನಿಸ್ತಾನದಿಂದ ಕಲ್ಯಾಣಕ್ಕೆ ಬಂದರು. ಏನು ಇಂಟರ್ನೆಟ್ ಇರಲಿಲ್ಲ, ಫೇಸ್ಬುಕ್ ಇರಲಿಲ್ಲ, ಏನೂ ಇರಲಿಲ್ಲ. ಅವಾಗ ಅಫ್ಘಾನಿಸ್ತಾನದಿಂದ ಕಲ್ಯಾಣಕ್ಕೆ ಬಂದರು. ಎದಕ್ಕೆ ಬಂದರು ಅಂದರೆ ಏನೂ ಇಲ್ಲ. ಬಸವಣ್ಣ ಕಲ್ಯಾಣ ಕಟ್ಟಿದ್ದು ಬರೇ ನಾಲಿಗೆ 2 ಮಾತುಗಳು. ಯಾರು ಕಾಣ್ತಾರ ಕಂಡವರಿಗೆಲ್ಲ ಶರಣು ಶರಣಾರ್ಥಿ ಅನ್ನುವ 2 ಶಬ್ದ ಕಲ್ಯಾಣವನ್ನೇ ನಿರ್ಮಾಣ ಮಾಡಿತ್ತು. ಬರೀ 2 ಶಬ್ದ ಅಲ್ಲ. ನೋಡಿ, ನನ್ನ ಮೈಯಾಗ ಭಾಳ ಶಕ್ತಿ ಐತಂತ ತಿಳ್ಕೊಂಡು ಹೋಗಿ 10 ಮಂದಿ ಹೊಡಿಬೋದು. ನಾನು ಈ ಶಕ್ತಿ ಅಷ್ಟೇ ಸಾಮರ್ಥ್ಯ ಐತೇನಿದ್ರೆ ದೇವರು ಕೊಟ್ಟಿದ್ದು. ಹೊಡಿಬೋದು, 10 ಮಂದಿ ಕೆಳಗೆ ನಿಂತು 10 ಮಂದಿ ಹೊಡಿಬೋದು. ದೇವರಿದಕ್ಕಷ್ಟೇ ಸಾಮರ್ಥ್ಯ ಕೊಟ್ಟಿಲ್ಲ. ನೀ ಮ್ಯಾಲ ಬಂದು
ಶರಣು ಶರಣಾರ್ಥಿ ಅಂದ್ರೆ ಕೆಳಗಿದ್ದು ಹೊಡೆದಾಡಿದ್ರೆ 10 ಮಂದಿಗೆ ಮುಟ್ಟಬಹುದಿತ್ತು, ಮ್ಯಾಲೆ ಬಂದು ಶರಣು ಶರಣಾರ್ಥಿ ಅಂದ್ರೆ 10,000 ಮಂದಿಗೆ ಮುಟ್ಟಬಹುದು. ಅಷ್ಟು ಶಕ್ತಿ ದೇವ್ರಿಗೆ ಕೈಯೊಳಗಿಟ್ಟಾನಲ್ಲ. ಅದಕ್ಕೆ ನಾಲ್ಗೆ ಮೇಲೆ 2 ಚಲೋ ಮಾತ ಬಸವಣ್ಣವ್ರು ಕಲಿಸಿದ್ದನೇ ಅಲ್ಲ ಎಲ್ಲರಿಗೂ. ಅವರೆಲ್ಲ ಶರಣರು ಹೆಂಗಾದ್ರು ಅಂದ್ರೆ ಏನೂ ಮಾಡಿರಲಿಲ್ಲ. ಅವ್ರು ಏನರ ಎಕ್ಸ್ಟ್ರಾ ಮಾಡಿದ್ರೆ ಏನೂ ಇಲ್ಲ. ಸ್ವಲ್ಪ ಎದೆಯಾಗ ಪ್ರೇಮ, ನಾಲ್ಗೆ ಮೇಲೆ 2 ಚಲೋ ಮಾತ, ಕೈಯಾಗ ಕೆಲಸ. ನಾಲ್ಗೆ ಮೇಲೆ ಚಲೋ ಮಾತಿರ್ಬೇಕು. ಬಾಚಯ್ಯ ಒಬ್ಬರು ಬಸವಯ್ಯಗಳಂತಿದ್ರು. ಅವರು ಬಾಚಿ ಕೆಲಸ ಮಾಡ್ತಿದ್ರು, ಅಂದ್ರೆ ಈ ಬಡಿಗ್ತನ ಅಂತೀವಲ್ಲ. ಅವರ ಹೆಂಡತಿ ಹೆಸರು ಕಾಳವ್ವೆ ಅಂತ. ಆ ಹೆಣ್ಮಗಳಿಗೆ ಅನ್ನಿಸ್ತು, ಈಗ ನೀವು ಹೆಂಗೆ ತಾಯಿಯಂದಿರು ಕುಂತೀರಲ್ಲ, ಹಂಗೆ ಕಲ್ಯಾಣದ ಅನುಭವ ಮಂಟಪದೊಳಗೆ ಎಲ್ಲರೂ ಕೂಡ್ತಿದ್ರು. ಆ ತಾಯಿಗೆ ಅನ್ನಿಸ್ತು, ನಾನು ಒಂದೆರಡು ಚಲೋ ಮಾತು ಏನಾರ ಇಷ್ಟು ಮಂದಿ ಶರಣರು ಹಿಂಗೆ ಬರ್ಯಾಕತ್ತಾರ, ನಾನೊಂದೆರಡು ಚಲೋ ಮಾತು ಏನಾರ ಬರಿಬೇಕು ಅಂತ ಅನ್ನಿಸ್ತಕ್ಕೆ. ಆದರೆ ಸಾಲಿ ಕಲ್ತಿದ್ದಿಲ್ಲ ಯಮ್ಮ. ಎಲ್ಲರೂ ವಚನ ಬರೀತಾರೆ, ಎಲ್ಲರೂ ಹಾಡ್ತಾರೆ, ಎಲ್ಲರೂ ಅನುಭವ ಮಂಟಪದೊಳಗೆ ಇಷ್ಟು ಡಿಸ್ಕಷನ್ ಮಾಡ್ತಾರಲ್ಲ, ನಾನು ಒಂದೇನರ ವಚನ ಬರಿಬೇಕು. ಆಕೆ ಬರಿಬೇಕಂತಾಳೆ, ಆದರೆ ಸಾಲಿ ಕಲ್ತಿದ್ದಿಲ್ಲ. ಆಕೆಗೆ ಅನ್ನಿಸ್ತು ಏನಾರ ಬರಿಬೇಕು ಅಂತ. ಹಿಂಗೆ ಹೋಗಿ ಅಡ್ಡಾಡ್ಕೊತಿದ್ಲು, ಏನೂ ಗೊತ್ತಾಗಲಿಲ್ಲ. ನೋಡಿ ನೋಡಿ ಬರಿಬೇಕಂತಿದ್ಲು. ಬಡಿಗೆತನದ ಕೆಲಸ ಮಾಡ್ತಿದ್ರಲ್ಲ, ಅವ್ರ ಮನ್ಯಾಗ ಒಂದು ಬಡಿಗೆತನ ಮಾಡೋ ಹುಡುಗಿತ್ತು. ಓಣ್ಯಾಗ ಅವೆಲ್ಲ ಬಡಿಗೆತನ ಮಾಡೋ ಕೆಲಸ ಎಲ್ಲ ದಾರಿ ಹಿಡ್ಕೊಂಡು ಒಬ್ಬ ಹೆಣ್ಮಗಳು ಹೊಂಟಿದ್ಲು. ಈ ಹುಡುಗನ ಕಣ್ಣ ಹೆಣ್ಮಗಳ ಕಡೆ ಹೋತು, ಕೈಯಾಗಿರೋ ಬಾಚ್ ಐತಲ್ಲ ಕಾಲಿಗೆ ಬಡಿತದೆ. ಇದನ್ನ ನೋಡಿದ ಕೂಡಲೇ ಒಂದು ಲೈನ್ ಬರೆದ್ಲಂತ, ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ ಅಂತ ಒಂದು ಲೈನ್ ಬರೆದ್ಬಿಟ್ಲಂತ. ಅಂದ್ರೆ ನೋಡಿ ನೋಡಿ ಬರೆಯಕತ್ಲು. ಆಮೇಲೆ ಮಧ್ಯಾಹ್ನ ಆತು, ಮನ್ಯಾಗ ಕುಂತಿದ್ಲು. ಒಬ್ಬಕ್ಕೆ ಹೆಣ್ಮಗಳು ಗಂಡನ ಜೊತೆ ಗಲ್ಲು 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 ಬಾಯಿ ಮಾಡಕತ್ತಿಲ್ಲ. ಈಗ ಅಂತಾರೆ ನಿಮ್ಮ ಕಡೆ ಶಬ್ದ ಗಲ್ಲು 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 ಬಾಯಿ ಮಾಡೋದು. ಅವು ಏನು ಶಬ್ದ, ಯಾವ ಡಿಕ್ಷನರಿ, ಕನ್ನಡ ಡಿಕ್ಷನರಿಗಂತೂ ಇಲ್ಲಿ ಶಬ್ದ. ಗಲ್ಲು 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 ಬಾಯಿ ಮಾಡಕತ್ತಿದ್ಲು. ಭಾಳ ತಡ್ಕೊಂಡಿದ್ದು ಗಂಡ ತಾಪಾಗಿ ಒಂದು ಜೋರು ಕಪಾಳಕ್ಕೆ ಹೊಡೆದ, 2 ಹಲ್ಲ ಬಿದ್ದು ಹುಚ್ಚಿ. ಅವಾಗ ಅದನ್ನು ನೋಡಿದ ಕೂಡಲೇ ಒಂದು ಲೈನ್ ಬರದಂತ, ಬಾಯಿ ತಪ್ಪಿ ನಡೆಯಲು ದವಡೆಗೆ ಮೂಲ ಅಂತ ಮತ್ತೆ 2ನೇ ಲೈನ್ ಬರೆದ್ಬಿಟ್ಲ ಅಲ್ಲೇ. ಸಾಯಂಕಾಲ ಆತು, ಒಬ್ಬ ಅದನ್ನು ತಗೊಂಡು ಹೋಗಕತ್ತಿದ್ನಂತ. ಅದನ್ನು ತೊಗೊಂಡಂದ್ರೆ ಗೊತ್ತಾಗುತ್ತಿಲ್ಲ, ನಾವೇನು ಹೇಳೋದು ಬೇಡಲ್ಲ, ಎಕ್ಸ್ಪೀರಿಯನ್ಸ್ಡ್ ಅದಿರಲ್ಲ. ಅದನ್ನು ತಗೊಂಡು ಜೋಲಿ ಹೊಡ್ಕೊಂಡು ಹೊಂಟಿದ್ದ. ದೊಡ್ಡ ಗಟಾರ್ ಇತ್ತು. ಇನ್ನೇನು ಅವ ಬೀಳಾಕತ್ತಿದ್ದ, ಅವ ಬೀಳ್ತಾನೆ ಬಾ ಅಂಥೇಳಿ ಪಾಪ ಒಬ್ಬ ಅವನ್ನ ರಕ್ಷಣೆ ಮಾಡಕ್ಕೆ ಹೋದ, ಅವನು ತೊಗೊಂಡ ಬಿದ್ದವ. ಅದನ್ನು ನೋಡಿ ಒಂದು ಲೈನ್ ಬರಲಂತ, ವ್ರತಹೀನನ ನೆರೆಯಲು ನರಕಕ್ಕೆ ಮೂಲ ಕರ್ಮಹರ ಕಾಳೇಶ್ವರ. ಅಂದ್ರೆ ಬಸವಣ್ಣವರು ಯಾರಿಗೇನು ಗೊತ್ತಿರಲಿಲ್ಲ, ಅವ್ರ ಬಾಯಾಗ ವಚನ ನುಡಿಸ್ದ ಅಂತ. ಒಬ್ಬ ಗುರು ಯಾವಾಗ ಆಗ್ತಾನ, ಬಸವಣ್ಣವ್ರು ಯಾಕೆ ದೊಡ್ಡವರಾದರು, ಒಬ್ಬ ಗುರು ಯಾವಾಗ ಆಗ್ತಾನಂದ್ರೆ ನಿನ್ನ ಕೈ ನೋಡಿ ಬರೀ ಭವಿಷ್ಯ ಹೇಳೋರು ಗುರುಗಳಾಗೋದಿಲ್ಲ, ನಿನ್ನ ಕೈ ಹಿಡಿದು ನಿನ್ನ ಭವಿಷ್ಯ ರೂಪಿಸುವವರು ಗುರುಗಳಾಗ್ತಾರ ಅನ್ನೋದಕ್ಕೆ ಬಸವಣ್ಣನೇ ಒಂದು ದೊಡ್ಡ ಉದಾಹರಣೆ. ಎದೆಯಾಗ ಪ್ರೇಮ ಕಲಿಸಿದ್ರು, ನಾಲ್ಗೆ ಮೇಲೆ 2 ಚಲೋ ಮಾತು ಕಲಿಸಿದ್ರು, ಕೈಯಾಗ ಒಂದಿಷ್ಟು ಚಲೋ ಕೆಲಸ ಮಾಡಿರ್ತಾರೆ. 2 ಕೆಲಸ ಮಾಡಬೇಕು ಮನುಷ್ಯ ಈ ಕೈಯಿಂದ. ಒಂದು ಉಪಜೀವನಕ್ಕಾಗಿ ಕೆಲಸ ಮಾಡಬೇಕು, ಇನ್ನೊಂದು ಉಪಕಾರ ಸ್ಮರಣೆಗಾಗಿ ಕೆಲಸ ಮಾಡಬೇಕು. ಉಪಜೀವನಕ್ಕಾಗಿನೂ ದುಡಿಬೇಕು, ಉಪಕಾರ ಸ್ಮರಣೆಗಾಗಿನೂ ದುಡಿಬೇಕು ಮನುಷ್ಯ. ಉಪಜೀವನಕ್ಕಾಗಿ ದುಡಿಬೇಕು. ನಾವೆಲ್ಲ ಹೇಳ್ತೀವಿ ನೋಡಿ, ಇವ್ರು ಮಾಡಿಸ್ಯಾರ್ರಿ ನಮಗೆ, ನಮ್ಮದೆಲ್ಲ ಭಾಳ ಚಲೋ ಇತ್ತು. ಇವರು 3 ದಾರಿ ಕೂಡಲ್ಲಿ ಇದು ಮಣ್ಣು ತೊಗೊಂಡು ಬಂದು ಮಾಡಿಸ್ಯಾರ ನಮಗೆ. ಅಲ್ಲ, 3 ದಾರಿ ಮಣ್ಣು ತೊಗೊಂಡು ಇವ್ರಿಗೆ ಯಾಕೆ ಮಾಡ್ಸಕ್ಕೆ ಹೋಗ್ತಾರೆ? ಅದು ಭೂಮಿ ತಾಯಿ ಅಂತಾಳ. ನಾ ಯಾರಿಗೆ ಕೆಟ್ಟದ್ದು ಮಾಡಕ್ಕೆ ಹೋಗ್ಲೋ, ನಾನು ಯಾರು ತಲೆ ತಿಕ್ಕಕ್ಕೆ ಹೋಗಿಲ್ಲ. ಸುಮ್ಮನೆ ನನ್ನ ಉಡ್ಯಾದಾಗ 4 ಕಾಳು ತಂದ್ರೆ 4 ತಿಂಗಳದಾಗ 4 ಕ್ವಿಂಟಲ್ಲ ತುಂಬುತ್ತೀನಿ, ನಾ ಯಾರಿಗೆ ಕೆಟ್ಟದ್ದು ಮಾಡಕ್ಕೆ ಹೋಗೋದಿಲ್ಲ ಅಂತ ಭೂಮಿ ತಾಯಿ ಅಂತ. ಆದ್ರೆ ಮನುಷ್ಯನ ತಲೆಯಾಗಿದ್ದು ಏನು ಅಂದ್ರೆ ಅವ್ರು ಮಾಡಿಸ್ಯಾರ ನಮಗೆ. ಒಟ್ಟ ಕಣ್ಣಿಗೆ ಕಾಣ್ತೈತ್ರಿ, ಕೈಗೆ ಹತ್ತೋದಿಲ್ಲ ಅನ್ನೋದಿಲ್ಲ. ಕಣ್ಣಿಗೆ ಕಾಣ್ತೈತಿ, ಒಟ್ಟು ಕೈಗೆ ಹತ್ತೋದಿಲ್ಲ. ಮತ್ತು ಹೋಗಿ ನಂಬರ್ ಹಚ್ಚಿ ಬಂದ್ರೆ ನಿನ್ನ ಕೈಯಾಗ ಯಾಕೆ ಬರ್ತೈತಿ, ಅವ್ರ ಕೈಯಾಗ ಹೋಗ್ತೈತದ. ಭಾರಿ ಭಾರಿ ಭಕ್ತರಿರ್ತಾರೆ. ಈಗ ಸ್ವಾಮಿಗಳಿಗೆ ನಮಸ್ಕಾರ ಮಾಡ್ತಾರಲ್ಲ, ನಮಸ್ಕಾರ ಮಾಡಿದಾಗ ಗುರುಗಳಿಗೆ ಕಲ್ಸಕ್ರಿ ಕೊಟ್ರಂದ್ರೆ ಅವು ಎಣಿಸಿ ಸಹಿತ ನಂಬರ್ ಹಚ್ಚು ಭಕ್ತರದಾರ ಈಗೆಲ್ಲ. ಮತ್ತು ನೀ ಕಣ್ಣಿಗೆ ಕಾಣ್ತೈತಿ, ಕೈಗೆ ಹತ್ತೋದಿಲ್ಲ ಅಂತ ಬೇರೆಯವ್ರ ಕೈಯಾಗ ಕೊಟ್ಟರೆ ನಿನ್ನ ಕೈಯಾಗ ಹೆಂಗಿರ್ತೈತಿ ಹೇಳಿ. ಅದಕ್ಕೆ ಶರಣರು ಕಲಿಸಿದ್ದೇನು ಅಂದ್ರೆ ದುಡಿ. ಮೊದಲು
ದುಡಿಬೇಕಂತ ಕೈಯಾಗ ದಾರ ಕಟ್ಕೊಂಡ ಕೈಗಳಲ್ಲಿ ಲಕ್ಷ್ಮಿ ಇರುವುದಿಲ್ಲ, ದುಡಿಯುವ ಕೈಗಳಲ್ಲಿ ಲಕ್ಷ್ಮಿ ಇರ್ತಾಳನ್ನುವ ಸತ್ಯ ನಾವೆಲ್ಲ ಅರ್ಥ ಮಾಡಬೇಕು. ಹೆಂಗೆ ದುಡಿಬೇಕು ಮನುಷ್ಯ ಅಂದ್ರೆ ಭೂಮಿ ತಾಯಿ ಅಂತಿರ್ಬೇಕು, ನಾನಾ ದಳದಿನಪ್ಪ ನೀ ರೆಸ್ಟ್ ತಗೋ ಹೋಗೋ ಅನ್ನೋ ಒಂದು ದುಡಿಯುವುದನ್ನು ಕಲಿಬೇಕು. ಮೊದಲು ದುಡಿಬೇಕು ಮನುಷ್ಯ, ಆಲಸಿಯಾಗಿರಬಾರ್ದು. ನಾವು ಹೇಳ್ತೀವಿ ನಮ್ಮ ಮನೆ ಮಗ್ಗಲ್ದವರು ಭಾಳ ವೈರಿಗಳದಾರ, ಇಲ್ಲ ನಮ್ಮ ಹೊಲದ ಮಗ್ಗಲ್ದವರು ಭಾಳ ವೈರಿಗಳದಾರ. ಋಷಿ ಏನಂತಾರಂದ್ರೆ, ನಿನ್ನ ವೈರಿ ನಿನ್ನ ಮನೆ ಮಗ್ಗಲ್ದಾಗೂ ಇಲ್ಲ, ನಿನ್ನ ಮನೆ ಮಗ್ಗಲ್ದಾಗೂ ಇಲ್ಲ, ನಿನ್ನ ಮಗ್ಗಲು ಹೊಲದಾಗೂ ಇಲ್ಲ, ನಿನ್ನ ವೈರಿ ನಿನ್ನೊಳಗ ಅದಾನ. ಯಾರು ಅಂದ್ರೆ ನಿನ್ನೊಳಗಿರುವ ನಿನ್ನ ಆಲಸ್ಯತನ ಐತಲ್ಲ, ಅದೇ ನಿನ್ನ ನಿಜವಾದ ಶತ್ರು ಅಷ್ಟೆ. ನಿನ್ನ ಆಲಸ್ಯತನವೇ ನಿನ್ನ ಶತ್ರು. ಮನುಷ್ಯ ದುಡಿಬೇಕಾಗ್ತೈತಲ್ಲ. ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ಪ್ರೀತಿ. ಮನುಷ್ಯನ ದೊಡ್ಡ ವೈರಿ ಅಂದ್ರೆ ಅವನ ಆಲಸ್ಯತನ. ಅದಕ್ಕೆ ಶರಣರು ಕಲಿಸಿದ್ದು ಕಾಯಕ. ಮೊದಲು ಮನುಷ್ಯ ಉಪಜೀವನಕ್ಕಾಗಿ ದುಡಿಬೇಕಾಗ್ತೈತಿ. ನೀನು ಇದ್ದಾಗ ದುಡಿದೇ ಇದ್ರೆ, ಇದ್ದಾಗ ದುಡಿಯುವುದನ್ನು ಕಲಿಯದೇ ಇದ್ರೆ ಹೆತ್ತವರಿಗಲ್ಲ, ನಾಳೆ ಸತ್ತಾಗ ಹೊತ್ತವರಿಗೂ ಈ ಮನುಷ್ಯ ಭಾರ ಆಗ್ತಾನೆ. ಅದಕ್ಕೆ ದುಡಿದು ಋಣ ಮುಟ್ಟಿಸ್ಬೇಕಾಗ್ತೈತಿ. ಭೂಮಿ ದುಡಿಯುವುದು ಮೊದಲ ಉಪಜೀವನಕ್ಕಾಗಿ ದುಡಿಬೇಕು. ಈ ಬೊಗರಿ ಆಡಿಸ್ತಿರಲಿ, ನೀವು ಬೊಗರಿ ಆಡಿಸುವಾಗ ನೋಡ್ರಿ, ಬೊಗರಿ ಎಲ್ಲಿವರೆಗೆ ನಿಲ್ತೈತಿ ಅಂದ್ರೆ ಎಲ್ಲಿವರೆಗೆ ತಿರುಗ್ತೈತಿ ಅಲ್ಲಿವರೆಗೆ ನಿಲ್ತೈತಿ. ಯಾವಾಗ ತಿರುಗದು ನಿಲ್ತೈತಿ ಬೊಗರಿ ಬೀಳ್ತೈತಿ, ತಿರುಗುವ ಬೊಗರಿ ನಿಲ್ತೈತಿ, ತಿರುಗದು ನಿಂತಾಗ ಹೆಂಗೆ ಬೊಗರಿ ಬೀಳ್ತೈತೋ ದುಡಿಯುವ ಮನುಷ್ಯ ಚಲೋ ಇರ್ತಾನೆ. ಯಾವಾಗ ದುಡಿಯುವುದು ನಿಲ್ಲಿಸ್ತಾನಲ್ಲ ಅವನು ಸಹಿತ ಕೆಳಗೆ ಬೀಳ್ತಾನೆ. ಮನುಷ್ಯ ದುಡಿಯುವುದನ್ನು ಕಲಿಬೇಕು. ಎರಡಕ್ಕೆ, ಒಂದು ಉಪಜೀವನಕ್ಕಾಗಿ ದುಡಿಬೇಕು, ಇನ್ನೊಂದು ಉಪಕಾರ ಸ್ಮರಣೆಗಾಗಿ ದುಡಿಬೇಕು. ಮನುಷ್ಯ ನನ್ನ ಸಲುವಾಗಿ ಅಲ್ಲ, ನನ್ನನ್ನು ಈ ಜಗತ್ತಿಗೆ ಕರ್ಕೊಂಡು ಬಂದು ಎಷ್ಟು ವಿಷಯ ವಸ್ತುಗಳದವಲ್ಲ. ಯಾಕೆ ಮನುಷ್ಯ ಉಪಕಾರ ಮಾಡ್ಬೇಕ್ರಿ? ನಮ್ಮ ಮನೆ ಹೊಲ ನಾವು ಚಂದ ಅದೀವಲ್ಲ, ಇನ್ನೊಬ್ಬರಿಗೆ ಉಪಕಾರ ಮಾಡ್ಯಾರ ಏನು ಮಾಡೋದು ನಾವು ಅನಿಸ್ತಿರ್ತೈತೆ ನಮಗೆ. ಯಾಕೆ ಉಪಕಾರ ಮಾಡಬೇಕು ಅಂದ್ರೆ ದೇವರು ಇನ್ನು ನಮ್ಮ ಭೂಮಿಗೆ ಕರ್ಕೊಂಡು ಬಂದಾನಲ್ಲ, ಬರುವಾಗ ನಾವು ಯಾರೂ ಏನೂ ತಂದಿಲ್ಲ, ಪುಕ್ಕಟೆಯಾಗಿ ಬಂದೀವಿ. ಈಗ ನೀವು ಒಂದು ಸಾಲ ತೊಗೊತೀರಿ ಬ್ಯಾಂಕಿನೊಳಗೆ ಸಾಲ ತೊಗೋಬೇಕಾದ್ರೆ ಹೋದ ಕೂಡಲೇ ಕೊಟ್ಟು ಬಿಡ್ತಾರೆ ನಿಮಗೆ ಎಷ್ಟು ಲಕ್ಷ ಅಷ್ಟು ಲಕ್ಷ. ನೀವು ಬ್ಯಾಂಕಿನೊಳಗೆ ಸಾಲ ತೊಗೋಬೇಕಂದ್ರೆ ಒಂದು ಸೆಕ್ಯೂರಿಟಿ ಇರಬೇಕು, ಮತ್ತೊಬ್ಬರಿಗೆ ಶ್ಯೂರಿಟಿ ಕರ್ಕೊಂಡು ಹೋಗ್ಬೇಕು. ಮಣ್ಣಿನೋ ಹೊಲನೋ ಬಂಗಾರದೋ ನಿಮ್ಮದು ಒತ್ತಿ ಇಟ್ಕೊಂಡು ನಿಮಗೆ ಸಾಲ ಕೊಡ್ತಾರೆ. ಸುಮ್ಮನೆ ವಿಚಾರ ಮಾಡಿರಿ, ನೀವು ಒಂದಿಷ್ಟು 1 ಲಕ್ಷ 2 ಲಕ್ಷ ರೂಪಾಯಿ ಬ್ಯಾಂಕ್ನಾಗ ಸಾಲ ತೊಗೋಬೇಕಂದ್ರೆ ಏನಾದರೂ ಡೆಪಾಸಿಟ್ ಇಟ್ಕೊಂಡು ಕೊಡ್ತಾರ. ಭಗವಂತ ದೇವರು ಇಷ್ಟು 100 ವರ್ಷಗಳ ಈ ಜೀವನ ನಮಗೆ ಕೊಟ್ಟಾನಲ್ಲ, ವಿದೌಟ್ ಡೆಪಾಸಿಟ್ ಕೊಟ್ಟಾನ. ಅದನ್ನು ಅವನ ಬಗ್ಗೆ ನಾವು ಗೌರವ ಇರಬೇಕಲ್ಲ. ಏನಾದರೂ ಡೆಪಾಸಿಟ್ ಇಟ್ಕೊಂಡ ನಮ್ಮ ಕಡೆಯಿಂದ ಏನೂ ಇಲ್ಲ, ಎದ್ರ ಮೇಲೆ ಕೊಟ್ಟಾನಂದ್ರೆ ಒಂದು ಭರವಸೆಯಿಂದ ಕೊಟ್ಟಾನ, ನೀನು ಚಲೋ ಬದುಕು ಬರ್ತಿ ಅಂತೇಳಿ. ಅಂಥ ಒಂದು ಚಲೋ ಬದುಕಬೇಕಲ್ಲ ಮನುಷ್ಯ. ನೀವು ಹೋಟೆಲ್ದಾಗ ಉಣ್ಣಕ್ಕೆ ಹೋಗ್ರಿ, ನೀವು ಒಂದು ಊಟಕ್ಕೆ 100 ರೂಪಾಯಿ ತೊಗೊತಾರ. ಭೂಮಿ ತಾಯಿ ಇಷ್ಟು ವರ್ಷ ಬೆಳೆದಾಳಲ್ಲ, ಏನರ ಕೊಡ್ರಿ ಅಂತ ಕೇಳಾಳೆ ನಮಗೆ. ನೀವೊಂದು ನೀರಿನ ಬಾಟ್ಲಿ ತೊಗೊಳ್ರಿ, 100 ರೂಪಾಯಿ ತೊಗೊತಾರ ಅವ್ರು ಒಂದು ನೀರಿನ ಬಾಟ್ಲಿಗೆ. ಇಷ್ಟು ಕೃಷ್ಣ ಇಷ್ಟು ಹರಿದು ನಮ್ಮ ಹೊಲ ತುಂಬೇಳಲ್ಲ, ಏನರ ಇಷ್ಟು ಕೊಡ್ರಿ ನೀವು ನೀರು ಬಳಸಿರಂತ ಏನಾರ ಕೇಳಾಳೆ ಕೃಷ್ಣ? ಏನೂ ಕೇಳಿಲ್ಲ. ಇಷ್ಟು ವರ್ಷ ನೀವು ಕರೆಂಟ್ ಬಳಸ್ತೀರಿ, KPTC ಅವ್ರು 1 ತಿಂಗಳಾತಂದ್ರೆ ಬಿಲ್ ಹಚ್ಕೊಂಡು ಬರ್ತಾರೆ ನಿಮ್ಗೆ ಇಷ್ಟು ಕೊಡ್ಬೇಕಂತೇಳಿ. ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನು ದೇವರು ತೇಲಿ ಬಿಟ್ಟಾನಲ್ಲ, ಏನಾದರೂ ಕೇಳ ನನ್ನ ಬಿಲ್ ಕೊಡ್ರಿ ಅಂತ ಸೂರ್ಯ ಕೇಳ್ಯಾನೋ ಚಂದ್ರ ಕೇಳ್ಯಾನೋ? ಯಾರು ಕೇಳ್ಯಾರ? ಯಾರೂ ಕೇಳಿಲ್ಲ. ಮತ್ತು ಅವೆಲ್ಲ ಪುಕ್ಕಟೆಯಾಗಿ ಕೊಟ್ಟಾನ. ನಿಮ್ಮ ಸೈಕಲ್, ಒಂದು ಗಾಡಿ ಮೋಟರ್ ಸೈಕಲ್ ತೊಗೊಂಡು ಹೋಗ್ತೇವೆ, ಸುಮ್ಮನೆ ಒಂದು ಮುಳ್ಳು ಚುಸ್ತಂದ್ರೆ ಗಾಡಿ ಪಂಚರ್ ಆಗುತ್ತೆ. ಪಂಚರ್ ತಿದ್ದವನಿಗೆ 10 ರೂಪಾಯಿ ಕೊಟ್ಟು ಬರ್ತೀರಿ ನೀವು. ನಿಮ್ಮ ಗಾಡಿ ಪಂಚರ್ ಆದ್ರೆ ಪಂಚರ್ ತಿದ್ದವನಿಗೆ 10 ರೂಪಾಯಿ ಕೊಟ್ಟು ಬರ್ತೀರಿ. ಈ ದೇಹ ಅನ್ನುವಂಥ ಒಂದು ತೊಗಲಿನ ಟ್ಯೂಬ್ ಬಿಟ್ಟು ಇದರಾಗ 9 ರಂಧ್ರಗಳಿಟ್ಟಿದ್ದು ಒಟ್ಟ ಪಂಚರ್ ಆರ್ದಂಗೆ ಇಟ್ಟನಲ್ಲ, ಅವನಿಗೆ ಏನು ಕೊಡ್ತೀವಿ ಹೇಳಿ ನಾವೆಲ್ಲ? ಇದು 9 ರಂಧ್ರಗಳ ಒಂದು ತೊಗಲಿನ ಟ್ಯೂಬ್ ಅಲ್ಲ, ಇದು ಒಟ್ಟ ಪಂಚರ್ ಆಗಲಾರ್ದಂಗೆ ಇಟ್ಟನ ಇಲ್ಲ. ದೇವ್ರಿಗೆ ಏನು ಕೊಡ್ತೀವಿ ಹೇಳಿ? ಅದಕ್ಕೆ ದೇವರು ನಾವು ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆನೆ ನಮ್ಮ ಸಲುವಾಗಿ ನಮ್ಮೆಲ್ಲರ ತಾಯಿ ಎದೆಯಾಗ ಹಾಲಿಟ್ಟು ನಮಗೆ ಈ ಭೂಮಿಗೆ ಕಳಿಸಿದ್ದಾನಲ್ಲ ದೇವರು. ಪುಕ್ಕಟೆಯಾಗಿ ಬಂದೀವಿ, ವಿದೌಟ್ ಎನಿ ಡೆಪಾಸಿಟ್. ಅದಕ್ಕೆ ಇಲ್ಲಿ ಬಂದ ಮೇಲೆ ಏನಾದರೂ ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ಹೋಗ್ಬೇಕಾಗ್ತದೆ ಮನುಷ್ಯ. ದೇವರು ಇಷ್ಟೆಲ್ಲ ಕೊಟ್ಟಾನಲ್ಲ,
ಕೊಟ್ಟಿದ್ದಕ್ಕೆ ಏನಾದರೂ ಕೊಟ್ಟು ಹೋಗ್ಬೇಕಲ್ಲ ದೇವರಿಗೆ. ನಮ್ಮ ಭಕ್ತಿ ಹೆಂಗೈತೆ ಅಂದ್ರೆ ಹಂಗೆ ಕೊಡೋದಿಲ್ಲ ನಾವು, ನಮ್ಮದು ಬೇರೆ ಐತಿ. ಒಬ್ಬ ಯಾರೋ ಒಟ್ಟ ಅಲ್ಲಿ ಇಲ್ಲಿ ಏನೇನೋ ಕೇಳ್ತಿದ್ದ, ಅದು ಕೆಟ್ಟ ಚಟ ಮಾಡ್ತಿತ್ತ, ಮನ್ಯಾಗೂ ಬೇಸರ ಆಗಿತ್ತು. ಅವ್ರು ಒಂದು ದಿವ್ಸ ಮನ್ಯಾಗೂ ರೊಕ್ಕ ಕೊಡಲಿಲ್ಲ, ಜಗಳ ಆಡಿ ಇಸ್ಕೊಂಬರ್ತಿದ್ದ ದಿವಸ ಒಂದು ದಿವ್ಸ ಮನೆಯವ್ರಿಗೆ ಕೊಡಲಿಲ್ಲ. ಬಂದು ಬಸ್ ಸ್ಟ್ಯಾಂಡ್ ಕಟ್ಟಿಗೆ ಕುಂತ, ಯಾರು ಕೊಡ್ತಾರೆ ರೊಕ್ಕ? ಭಾಳ ಮಂದಿ ಗುಡಿಗೆ ಹೋಗ್ತಿದ್ರು. ನೋಡ್ದವ ಇಷ್ಟು ಮಂದಿ ಗುಡಿಗೆ ಹೊಂಟಾರಂದ್ರೆ ಏನೋ ಇರ್ಬೇಕು ದೇವ್ರ ಹತ್ರ. ಮುಂದೆ ಮಾರುತಿ ಗುಡಿ ಇತ್ತಲ್ಲ, ಕ್ಯೂ ಇತ್ತು ಶನಿವಾರ. ಇವನು ಕ್ಯೂ ಹಚ್ಚೋದು, ನೋಡ ನಮಗೆ ಏನರ ಸಿಗ್ತೈತೆ ಅನ್ನೋದು ದೇವ್ರಿಗೆ ಬೇಡ್ಕೊಂಡು ಹೋಗಿ. ಅಲ್ಲ ದೇವರು, ನಿನಗೆ ಭಾಳ ಮಂದಿ ನಡ್ಕೊತಾರಪ್ಪ ಮಾರುತಿ, ಮತ್ತು ನಮಗೂ 100 ರೂಪಾಯಿ ಸಿಗ್ಬೇಕು, ನಿನ್ನ ಹತ್ರ ಅಷ್ಟು ಖರೆ ಶಕ್ತಿ ಇತ್ತಂದ್ರೆ 100 ರೂಪಾಯಿ ಸಿಗ್ಬೇಕು ನಮಗೆ. ಮತ್ತು ನಮ್ಮದೇನು ಭಾಳ ಉದ್ರಿ ಭಕ್ತಿ ಅಂತ ತಿಳ್ಕೋಬೇಡ, ನೀನು 100 ರೂಪಾಯಿ ಕೊಟ್ಟಂದ್ರೆ 50 ರೂಪಾಯಿ ತಂದು ನಿನ್ನ ಹುಂಡಿಗೆ ಹಾಕ್ತೀವಂತ. ಇಷ್ಟು ಬೇಡ್ಕೊಂಡು ಹಿಂಗೆ ಒಂದು 100 ಫೀಟ್ ಬಂದಿದ್ದಿಲ್ಲ, ನೋಟ ಬಿದ್ದಿತ್ತು ಕೆಳಗೆ. ಅವ ಅಂದ, ಅದಕ್ಕೆ ಜನ ನಡ್ಕೊತಾರೆ ನಿನಗೆ ಅಂದ. ಹಿಂಗೆ ತೊಗೊತಾನ, ನೋಡ್ದ ಅದು 100 ರೂಪಾಯಿ ಇರಲಿಲ್ಲ, 50 ರೂಪಾಯಿ ನೋಟಿತ್ತು. ಅವಾಗ ಅವ ಅಂದ, ನೀನು ಸತ್ತುಳವನು ಅದಿ ಮತ್ತು ಭಾಳ ಶಾಣೆ ಅದಿ, ಯಾಕಂದ್ರೆ ನಿನಗೆ ಕೊಡ 50 ರೂಪಾಯಿ ನೀ ಮುರ್ಕೊಂಡ ಕೊಟ್ಟಿ ನನಗಂದವ. ನಿಂದೇನೈತಲ್ಲ ಮುರ್ಕೊಂಡ ಕೊಟ್ಟಿ ನೀನು. ಇವರು ಮಂದಿಗೆ ಟೊಪ್ಪಿಗೆ ಹಾಕೋರಲ್ಲ, ದೇವರಿಗೆ ಟೊಪ್ಪಿಗೆ ಹಾಕೋರು ಇವರೆಲ್ಲ. ಅದಕ್ಕೆ ಅವ ಮಾರುತಿ ನೋಡ್ರಿ, ನೀವು ಗುಡಿಗೆ ಹೋಗ್ತಿರಲ್ಲ, ನಿಮ್ಮ ಮುಖನ ನೋಡಕ್ಕೆ ಹೋಗೋದಿಲ್ಲ, ಈ ಕಡೆ ಮುಖ ತಿರುಗಿಸ್ಕೊಂಡು ನಿಂತು ಬಿಟ್ಟಾನವ. ನಿಮ್ಗೆ ಯಾರಿಗಾರ ನೋಡ್ಯ ನಾನು ಮಾರುತಿ ಒಮ್ಮೆ ಇವು ಇಂಥ ಭಕ್ತರದವ ಅಂತ ತಿಳ್ಕೊಂಡು ನಿಮ್ಮ ಕಡೆನೇ ನೋಡಕ್ಕೆ ಹೋಗೋದಿಲ್ಲ. ನಮ್ಮ ಭಕ್ತಿ ಹೆಂಗೈತಿ? ವ್ಯಾವಹಾರಿಕ ಐತಿ. ನಮ್ಮ ಪ್ರೇಮ ಹೆಂಗೈತಿ? ವ್ಯಾವಹಾರಿಕ ಐತಿ ಅಷ್ಟೆ. ಅದಕ್ಕೆ ನಾವು ಉಪಕಾರ ಯಾಕೆ ಮಾಡ್ಬೇಕಂದ್ರೆ ದೇವರು ಕೊಟ್ಟನಲ್ಲ, ಕೊಟ್ಟಿದ್ದೊಂದಿಷ್ಟು ಮುಟ್ಟಿಸ್ಬೇಕಾಗ್ತದೆ. ಒಂದು ಸಣ್ಣ ಘಟನೆ ಹೇಳ್ತೀನಿ. ಮದರ್ ಥೆರಿಸಾ ಅವರಿದ್ದು, ಅವರು ನಿರ್ಮಲ ಹೃದಯ ಅಂತ ಕಲ್ಕತ್ತಾಗ ಒಂದು ದೊಡ್ಡ ಆಶ್ರಮ ಮಾಡಿದ್ರು. ಎಲ್ಲೆಲ್ಲಿ ಅನಾಥರಿರ್ತಾರೆ, ಭಿಕ್ಷುಕರು ಇರ್ತಾರೆ, ಅಂಥವ್ರಿಗೆ ಹೋಗಿ ಊಟ ಕೊಟ್ಟು ಬರ್ತಿದ್ವಿ. ಯಾರೋ ಮದರ್ ಥೆರಿಸಾ ಅವ್ರಿಗೆ ಹೇಳಿದ್ರಂತ, ಇಲ್ಲ ಅಲ್ಲಿ ಜೋಪುಡು ಪಟ್ಟಿ ಐತಿ, ಆ ಜೋಪುಡು ಪಟ್ಟಿ ಒಳಗೆ ಒಬ್ಬ ಹೆಣ್ಮಗಳದಾವ, ಗಂಡ ತೀರ್ಕೊಂಡನ, ಮಕ್ಕಳದಾವ ಅಷ್ಟೇ, 5-6 ಮಕ್ಕಳದಾವ, ಉಪವಾಸ ಬಿದ್ದಾವ. ಮದರ್ ಥೆರಿಸಾ ಅವರು ಒಂದು ಬೊಗೋಣಿ ತುಂಬ ಅನ್ನ ತಗೊಂಡು ಹೋಗಿ ಆ ಹೆಣ್ಮಗಳಿಗೆ ಕೊಡ್ತಾರಂತೆ. ಆ ಜೋಪಡು ಪಟ್ಟಿ ಗುಡಿಸಿಲೊಳಗೆ ಇರುವ ಹೆಣ್ಮಗಳು ತನ್ನ ಮಕ್ಕಳಿಗೆ ಉಣಿಸ್ಲಿಲ್ಲ, ಒಯ್ದು ಪಟ್ಲಂತ. ಮದರ್ ಥೆರಿಸಾ ಅವ್ರಿಗೆ ಕೇಳಿದ್ರಂತಲ್ಲ, ಆಕಿನೇ ಬಡಿಗದಾಳ, ಒಂದು ಸಣ್ಣ ಪಾತ್ರೆಯೊಳಗೆ ನೀವು ಅನ್ನ ಕೊಟ್ಟಿರಿ, ತನ್ನ ಮಕ್ಕಳಿಗೆ ಕೊಡಲಿಲ್ಲ, ಮಗ್ಗಲು ಗುಡಿಸಿಲೊಳಗಿರುವ ಮಕ್ಕಳಿಗೆ ಒಯ್ದು ಕೊಟ್ಲಲ್ಲ ಅನ್ನ ಅಂತ. ಅವಾಗ ಮದರ್ ಥೆರಿಸಾ ಹೇಳಿದ್ರಂತ, ಭಾಳ ಚಲೋ ಮಾತು ಹೇಳಿದ್ರು. ಮದರ್ ಥೆರಿಸಾ ಅವ್ರಿಗೆ ಹೇಳಿದ್ರು, ನೀವ ಕೊಟ್ಟಿದ್ದು ಅನ್ನದ ಪಾತ್ರೆ ಸಣ್ಣದಿತ್ತು, ಮತ್ತೆ ಹೋಗಿ ಬೇರೆಯವ್ರಿಗೆ ಕೊಟ್ಲಲ್ಲ ಅನ್ನ ಹಾಕಿ, ಬೇರೆ ಗುಡಿಸಿಲಿನ ಮಕ್ಕಳಿಗೆ ಒಯ್ದು ಕೊಟ್ಲಲ್ಲ. ಅವಾಗ ಮದರ್ ಥೆರಿಸಾ ಹೇಳಿದ್ರಂತ, ಹೌದು, ನಾನು ಆಕೆಗೆ ಅನ್ನ ಕೊಟ್ಟಿದ್ದು ಅನ್ನದ ಪಾತ್ರೆ ಸಣ್ಣದಿತ್ತು, ಆದರೆ ನಾ ಕೊಟ್ಟಿದ್ರೊಳಗೆ ಇನ್ನೊಬ್ಬರಿಗೆ ಹಂಚಿ ಉಣ್ಬೇಕನ್ನೋ ದೇವರು ಕೊಟ್ಟ ಹೃದಯದ ಪಾತ್ರೆ ಆಕೆ ದೊಡ್ಡದಿತ್ತು, ಅದಕ್ಕೆ ಕೊಟ್ಟು ಉಂಡಾಳಕ್ಕೆ. ನಾ ಕೊಟ್ಟ ಅನ್ನದ ಪಾತ್ರೆ ಸಣ್ಣದಿತ್ತು, ಆದರೆ ದೇವರು ಕೊಟ್ಟ ಹೃದಯದ ಪಾತ್ರೆ ದೊಡ್ಡದಿತ್ತು. ಅದಕ್ಕೆ ಮನುಷ್ಯ ಉಪಕಾರಿಯಾಗಬೇಕು. ಯಾಕೆ ಉಪಕಾರಿಯಾಗಬೇಕು ಅಂದ್ರೆ, ಉಪಕಾರದ ಪುಣ್ಯ ಬಹಳ ದೊಡ್ಡದಿರ್ತದೆ. ಪುಣ್ಯದ ಕೆಲಸ ಮಾಡಬೇಕಾಗ್ತದೆ ಮನುಷ್ಯ. ನಮ್ಮ ಜೀವನ, ನಮ್ಮ ಸಂಪತ್ತು, ಇದೆಲ್ಲ ಏನಿದೆ, ನಮ್ಮ ಅಧಿಕಾರ, ಐಶ್ವರ್ಯ, ಇವೆಲ್ಲ ಅನುಭವಿಸ್ತೀವಲ್ಲ, ಇದು ಪುಣ್ಯದ ಫಲ, ಇದು ಅಷ್ಟೆ. ಅದಕ್ಕೆ ಪುಣ್ಯದ ಕೆಲಸ ಮಾಡಬೇಕು. ಪುಣ್ಯದ ಫಲ ಹೆಂಗಿರ್ತೈತಿ ಅಂದ್ರೆ, ಈ ಕುರಿ ಕಾಯ್ತಿರ್ತಾರೆ ನೋಡ್ರಿ, ಕುರಿ ಕಾಯ್ದು ರಾತ್ರಿ ಒಯ್ದು ಒಂದು ದೊಡ್ಡಿ ಒಳಗೆ ಹಾಕ್ತಾರೆ. ಕುರಿ ದೊಡ್ಡಿ ಎಷ್ಟಿರ್ತೈತಿ? ಒಂದು 100 ಕುರಿಗಳನ್ನು ಹಾಕಿರ್ತಾರೆ. ಅದ್ರ ಅವು ತಾಯಿಯ ಕುರಿನೂ ಇರ್ತಾವೆ, ಸಣ್ಣ ಮರಿನೂ ಇರ್ತಾವೆ. ಅಮಾವಾಸ್ಯೆ ಇರ್ತೈತಿ, ರಾತ್ರಿ ಕತ್ತಲು ಇರ್ತೈತಿ. ಅಮಾವಾಸ್ಯೆ ರಾತ್ರಿ ಕತ್ತಲ 100 ಕುರಿಗಳನ್ನು, ಕುರಿಮರಿಗಳನ್ನು ಕುರಿ ದೊಡ್ಡಿಯೊಳಗೆ ಹಾಕಿದ್ರೂ ಸಹಿತ ರಾತ್ರಿ 12-1 ಗಂಟೆಗೆ ಅಕಸ್ಮಾತ್ ತಾಯಿ ಕರುವಿಗೆ ಮಲಿ ಕುಡಬೇಕಾಗಿತ್ತು ಅಂದ್ರೆ, ಹಾಲು ಕುಡಿಸ್ಬೇಕಾಗಿತ್ತು ಅಂದ್ರೆ, ಮೊದಲ ಕುರಿ ಕರ್ಗದವ, ಅದು ಕತ್ತಲೈತಿ, ಅಮಾವಾಸ್ಯೆ ಐತಿ, ಹೆಂಗೆ ಮಗುವಿಗೆ ಹಾಲು ಕುಡಿಸ್ಬೇಕಂತ 100 ಕುರಿಗಳ ಮಧ್ಯದೊಳಗೆ ತನ್ನ ಕರುವನ್ನೇ ಹುಡುಕೊಂಡು ಕತ್ತಲದೊಳಗೆ ತಾಯಿ ಕುರಿ ಬಂದು ಹಾಲು ಉಣಿಸಿ ಹೋಗ್ತೈತಲ್ಲ, ಹಂಗೆ ಪುಣ್ಯ ಅನ್ನುವ ತಾಯಿ ಅದು ಎಂಥ ಸಂದರ್ಭದೊಳಗಿದ್ರು ನಿನ್ನ ಪುಣ್ಯ ಇತ್ತು ಅಂದ್ರೆ ಆ ಪುಣ್ಯದ ಫಲ ನಿನ್ನ ಕೊಟ್ಟು ಹೋಗ್ತೈತಿ ಅನ್ನುವಂಥ ಮಾತು ಹೇಳಿ, ಇಲ್ಲೆಲ್ಲ ನೋಡಿ ನೀವು ಬೆಳಗ್ಗೆಯಿಂದ ಇಷ್ಟು ಒಳ್ಳೆಯ ಕೆಲಸಗಳನ್ನು
ಇಲ್ಲಿ ಪೂಜ್ಯರ ಸನ್ನಿಧಾನದಲ್ಲಿ ಎಲ್ಲ ಹಿರಿಯರ ಸನ್ನಿಧಾನದಲ್ಲಿ ಮಾಡಿದಿರಿ. ಈ ಕೆಲಸ, ಈ ನಾಡು ಅತ್ಯಂತ ಭಕ್ತಿಯ ನಾಡು. ಇಲ್ಲೆಲ್ಲ ಅಪ್ಪುಗಳ ಅಪ್ಪಗಳ ಒಂದು ತಪಸ್ಸಿನ ಪ್ರಭಾವ. ಇಲ್ಲೆಲ್ಲ ಆ ಪುಣ್ಯ ಪುರುಷನ ದಯೆಯಿಂದ ಈ ನಾಡೆಲ್ಲ ಸಮೃದ್ಧಿ, ಸಮಾಧಾನ, ಸಂತೋಷಗಳಿರಲಿ ಅಂತ ಹಾರೈಸಿ ಪೂಜ್ಯರಲ್ಲಿ, ಹಿರಿಯರಲ್ಲಿ, ತಮ್ಮೆಲ್ಲರಲ್ಲಿ ವಂದಿಸಿ ನಮ್ಮ ಮಾತುಗಳನ್ನು ಮುಗಿಸ್ತೇನೆ.